ಫುಲ್ ಕಾಡ್ ಒಳಗೆ ಹೋಗ್ತಾ ಇದೀನಿ, ಬನ್ನಿ ನೋಡೋಣ ಏನಿರುತ್ತೆ ಅಂತ. ಇಲ್ಲಿ ನೋಡಿ, ನಾನೇ ಕುಡಿಬಹುದು ಅಷ್ಟು ಪ್ಯೂರ್ ಆಗಿರುತ್ತೆ. ಜ್ಯೂಸ್ ಮಾಡಕ್ಕೆ ಕಪ್ ಕಡಿತೀರಾ? ಬಿಡ್ಬೇಡಿ. ಏನಂತೀರಾ ವಿಕಾಸ್, ಏನ್ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯಕ್ಕಿಂತ ಎಷ್ಟು ಎಫರ್ಟ್ ಹಾಕ್ಬೇಕು? ಅಯ್ಯೋ ನೋಡಿ ಸರ್, ನೀವೇ ನೋಡಿದ್ರಲ್ಲ ಎಷ್ಟು ಎಫರ್ಟ್ ಆಗ್ತಾ ಇದೀವಿ ಅಂತ ಅನ್ಬಿಟ್ಟು, ಒಳ್ಳೆ ಕ್ವಾಲಿಟಿ ಬೆಲ್ಲ ಕೊಡ್ಬೇಕು ಅಂತ ಅನ್ಬಿಟ್ಟು ಇಷ್ಟು ಪ್ರಯತ್ನ ಪಡ್ತಾ ಇದೀವಿ. ನಿಜವಾಗ್ಲೂ ಎಲ್ಲಾದ್ರೂ ಹಿಂಗೆ ಇದು ಸಖತ್ ಸಖತ್ ಕೆಲಸ ಅಲ್ವಾ ವಿಕಾಸ್? ಕಬ್ಬಿನ ಜ್ಯೂಸ್ ಮಾಡಕ್ಕಿಂತ ಮುಂಚೆ ಎಲ್ಲಾ ಗಾಣಿಗಳಲ್ಲಿ ಕಬ್ಬನ್ನ ಕಟ್ ಮಾಡಾದ್ಮೇಲೆ ತೊಳಿಯಲ್ಲ. ಸೊ ಇಲ್ಲಿ ಪೂರ್ತಿ ಎಲ್ಲಾ ಕಬ್ಬನ್ನು ತೊಳೆದು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಫುಲ್ ಬೆಳಗ್ಗೆ ಅಡಿಗೆ ತೊಟ್ಟಿಗೆ ಕತ್ತರಿಸಿ ಗಟ್ಟಾಗಿ ಬೀಳ್ತಂಗೆ ಈಗ ಬೀಳ್ತಾ ಇದೆ ನೋಡಿ, ಈ ತರ ಬೀಳ್ಬೇಕು. ಅದು ಎಳ್ದಂಗ್ ರಬ್ಬರ್ ಎಳ್ದಂಗೆ ಏನ ಬೀಳ್ತಾ ಇದ್ರೆ ಅಲ್ಲಿ ನಿಮ್ಗೆ ಸುಣ್ಣ ಕಡಿಮೆ ಆಗಿದೆ ಅಂತ ಅಂಶ. ಅದು ಮಾಮೂಲಿ ಈ ಕಬ್ಬು ವಾಶ್ ಮಾಡೋದು, ಆಮೇಲೆ ಇದು ತೊಳೆಯೋದೇನಕ್ಕೆ ಅಂದ್ರೆ ಗಾಣದಲ್ಲಿ ಸ್ವಲ್ಪ ಹಳೇದೇನಾದ್ರು ಜ್ಯೂಸ್ ಉಳ್ಕೊಂಡ್ರೆ ಅದು ಹುಳಿ ಅಂಶ ಬಂದ್ಬಿಡುತ್ತೆ. ಒಂದು 5 hours ಆದ್ಮೇಲೆ ಹುಳಿ ಆಗ್ಬಿಡುತ್ತೆ ಕಬ್ಬಿನ ಜ್ಯೂಸು. ಹಾಗಾಗಿ ಪೂರ್ತಿ ಎಲ್ಲ ವಾಶ್ ಮಾಡಿದ್ರೆ ಕ್ವಾಲಿಟಿ ಬೆಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಫಸ್ಟ್ ವಾಶ್ ಮಾಡಿ. ನೋಡಿ ಎಷ್ಟು ಪ್ಯೂರ್ ಆಗಿದೆ ಕಬ್ಬಿನ ಜ್ಯೂಸು ನಾವು ಬೆಲ್ಲ ಮಾಡೋದಂತ ಹೇಳಿದ್ರೆ, ಇಲ್ಲಿ ನೋಡಿ ನಾನೇ ಕುಡಿಬಹುದು ಅಷ್ಟು ಪ್ಯೂರ್ ಆಗಿರುತ್ತೆ. ಸರ್ ಈಗ ನೀವೇನು ಕಂಡಂಗೆ ನೋಡಿದ್ವಿ, ಕಬ್ಬನ್ನ ತೊಳೆದಿದ್ದೀವಿ. ತೊಳೆದು ಅಲ್ದ ಮೇಲೆ 2 ಸಲ ಫಿಲ್ಟ್ರ್ ಮಾಡ್ತೀವಿ. 2 ಫಿಲ್ಟ್ರ್ ಮಾಡಿದ್ರೂ ಇಷ್ಟು ಕಸ ಬೀಳ್ತಾ ಇದೆ ಅಂದರೆ ನೀವು ಆಲೆ ಮನೇಲಿ ಮಾಡ್ಬೇಕಾದ್ರೆ ಇನ್ನೆಷ್ಟು ಕಸ ಬೀಳುತ್ತೆ ಅದು ನೀವೇ ಯೋಚನೆ ಮಾಡಿ. ಈ ಥರದ್ದು ಪ್ಲಾಸ್ಟಿಕ್ದು ಎಲ್ಲ ಹಾಕಿ ಬೇಯಿಸೋದಿದೆ. ಅಲ್ಲ, ಅವ್ರಿಗೆ ಹಂಗೆ ಮಾಡಕ್ ಮನ್ಸಾದ್ರೂ ಹೆಂಗ್ ಬರೋದ ಸರ್? ಅದು ಬಿಸ್ನೆಸ್ ಅಂತ ಬಂದಾಗ ಏನು ಬೇಕಾದ್ರೂ ಮಾಡ್ತಾರೆ. ಅಲ್ಲ ಆಯ್ತು ವಿಕಾಸ್, ಆ್ಯಕ್ಚುಲಿ ಬೆಲ್ಲ ಮಾಡೋದಕ್ಕೆ ಇವೆರಡೇ ಬೇಕಾಗಿರೋದು ಅಷ್ಟೇ, ಇನ್ನೇನು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ನಾನು ಯಥೇಚ್ಛವಾಗಿ ಎಲ್ಲಾನು ಬೆಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಮಾಡೋರು 1000 ಜನ ಇದಾರಲ್ಲ ಸರ್, ನನ್ನಂದ್ರೆ ಇನ್ನೂ ಒಂದು 4 ಜನ ಕಲೀಲಿ ಇದ್ದಾರನ್ನ ಕಲ್ತು ಮಾಡ್ಲಿ, ಅವರು ಬೆಲ್ಲ ಮಾರಾಟ ಮಾಡ್ಲಿ. ಸೊ ಇದೇನೆ ನಾವು ಬೆಲ್ಲ ಮಾಡಂತ ಜಾಗ, ಮಂಡ್ಯಾಲಿ ಹಳೆ ಬೂದ್ನೂರು. ಪ್ಲಸ್ ಬೆಳಗ್ಗೆ ಅವತ್ತೇ ಮಾಡೋದಾಯ್ತಾ, ಯಾವ್ದ್ಯಾವ್ದೋ ಬೇಡದಿರೋ ಸಮಯದಲ್ಲೆಲ್ಲ ಮಾಡಲ್ಲ. ಫುಲ್ ಪರಿಸರ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇವಾಗ ಬೆಳಗ್ಗೆ ಬಂದೆ ಕಾರ್ನಲ್ಲಿ. ಸೊ ಇದೇ ಫಾರ್ಮು. ಕಬ್ಬಿನ ರಸ ತೆಗಿಬೇಕಾಗಿರೋ ಮಷೀನ್ ಇಲ್ಲೇ ಇರೋದು, ಬನ್ನಿ ತೋರಿಸ್ತೀನಿ. ಇಲ್ಲಿ ಕಬ್ಬನ್ ಹಾಕೊಳಕ್ಕೂ ಇಲ್ಲಿ ಏನಾದ್ರು ಮಾಡಿಸ್ತೀರಾ? ಇಲ್ಲಿ ಶೀಟ್ ಹಾಕ್ಬಿಟ್ಟು ಗಾರೆ ಹಾಕ್ಸ್ಬೇಕು. ಅದೇ ಗಾರೆ ಹಾಕ್ಸ್ಬೇಕು. ಈಗ ಮಳೆ ಬಿದ್ದಿರೋದ್ರಿಂದ ಅದಕ್ಕೆ ಕೆಳಗಡೆ ಬ್ಯಾಟ್ ಹಾಕ್ಸಿದೀನಿ. ಮ್ಯಾಟ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಇಟ್ಟಿರೋದು. ಇದು ಎಲ್ಲ ಬೊಂಬಡಿ ಹೊಡಿತಾರೆ. ಓ, ಹಿಂಗೆ ಆಗ್ತಾ ಇದೀರಾ? ಮೇಲೆ ಕುಟ್ಟಿ ಸೊ ಕಬ್ಬು ಜ್ಯೂಸ್ ತೆಗಿಯೋಕ್ಕಿಂತ ಮುಂಚೆ ಫುಲ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋತೀವಿ, ಆಯ್ತಾ? ಆಮೇಲೆ ಇಲ್ಲೂ ನೋಡಿ, ಕಬ್ಬಿನ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಗಾಣಿಗಳಲ್ಲಿ ಕಬ್ಬನ್ನ ಕಟ್ ಮಾಡಾದ್ಮೇಲೆ ತೊಳಿಯಲ್ಲ. ಸೊ ಇಲ್ಲಿ ಪೂರ್ತಿ ಎಲ್ಲ ಕಬ್ಬನ್ನು ತೊಳೆದು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಕಬ್ಬಲ್ಲಿ ಏನು ಕಸ ಇಲ್ಲ, ಆಯ್ತಾ? ಸೊ ಎಲ್ಲ ತೊಳೆದಿಟ್ಬಿಟ್ಟು ಅದನ್ನು ಸಹ ಪೂರ್ತಿ ಕ್ಲೀನ್ ಮಾಡಿ ಆಮೇಲೆ ಕಬ್ಬು ಒಳಗೆ ಹೋಗುತ್ತೆ. ಸೊ ವಿಕಾಸ್ ಅವ್ರು ಫುಲ್ ಕ್ಲೀನ್ ಮಾಡ್ತಾ ಇದಾರೆ ಇಲ್ಲಿ ಎಲ್ಲ. ಈ ಮುಂದಕ್ಕೆ ಬನ್ನಿ ಎಲ್ಲ ಸೈಡಿಗೆ ಬಿಡಿ ಹಂಗೆ. ಇದೆಲ್ಲ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಾದ್ಮೇಲೆನೆ ಕಬ್ಬು ಹಾಕೋದು ರಸ ತೆಗಿಯಕ್ಕೆ. ಅದು ಹಿಂದಿನ ದಿವಸನೇ ನೆನ್ನೆನೆ ತೆಗಿಬೇಕಾಯ್ತೀವಲ್ಲ. ರೀತಿ ಎಲ್ಲ ಕ್ಲೀನ್ ಮಾಡಿ ಟ್ರೇ ಹಾಕೊಂಡು ರೆಡಿ ಮಾಡ್ಕೊಳ್ಳೋದೆ ಫಸ್ಟ್ ಕೆಲಸ, ಆಯ್ತಾ? ಸೊ ಸುಮ್ಮನೆ ಹಂಗೆ ಮಾಡಲ್ಲ. ಸೊ ಪ್ರತಿ ಸತಿ ಬೆಲ್ಲ ಮಾಡ್ಬೇಕಾದ್ರೂ ಪೂರ್ತಿ ಎಲ್ಲ ಕ್ಲೀನ್ ಆಗಿರ್ಬೇಕು. ರಸ ತೆಗಿಯೋ ಟ್ರೇ ಆಗಿರ್ಬೋದು,
ಆಮೇಲೆ ಕೊಡಿ ಕಬ್ಬು ಆಗಿರ್ಬೋದು. ಇವಾಗ ಕೊಟ್ರೆ ನೋಡಿದ್ರಿ ಪೂರ್ತಿ ಎಲ್ಲ ಎಷ್ಟ್ ಕ್ಲೀನ್ ಆಗಿದೆ ಅಂತ. ಇದು ಮೊದಲನೇ Height ಕೆಲಸ. ಕೊಡಿ ಒಂಚೂರು. ಇದೇ 5 ರಿಂದ 6 ಅವರ್ ಆಗುತ್ತೆ. ಕೊಟ್ಟಿದ್ದೀರಾ? ನೀವ್ ಬೇರೆ ಕಡೆ ಎಲ್ಲ ಏನಾದ್ರು ಇನ್ನೊಂಚೂರು ತಳ್ಳಿ ಬೆಲ್ಲ ಒಳಗೆ. ಮಾಡೋದ್ ನೋಡಿದ್ರೆ ಅವ್ರು ಕಬ್ಬನ್ನು ತೊಳೆಯಲ್ಲ, ಈ ಮಷೀನ್ ತೊಳೆಯಲ್ಲ, ಸಾಕು. ಎಂತೂ ತೊಳೆಯಲ್ಲ, ಆ pipe ಡೈರೆಕ್ಟ್ ಆಗಿ ಹಂಗೆ ಕಬ್ಬನ್ ಹಾಕ್ತಾರೆ. ಆದ್ರೆ ಇಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಆಗಿರುತ್ತೆ. ಕ್ಲೀನ್ ಮಾಡಾದ್ಮೇಲೆ ವಿಕಾಸ್ ಅವರು ಕಬ್ಬ ಹಾಕೋದು ರಸ ತೆಗಿಯಕ್ಕೆ. ಸರ್ ಉದ್ದೇಶ ಏನು ಅಂತಂದ್ರೆ ಇನ್ನೇನಿಲ್ಲ, ಮಾಮೂಲಿ ಈ ಕಬ್ಬು ವಾಶ್ ಮಾಡೋದು ಆಮೇಲೆ ಇದು ತೊಳೆಯೋದು ಏನಕ್ಕೆ ಅಂದ್ರೆ ಗಾಣದಲ್ಲಿ ಸ್ವಲ್ಪ ಹಳೇದೇನಾದ್ರು ಜ್ಯೂಸ್ ಉಳ್ಕೊಂಡ್ರೆ ಅದು ಹುಳಿ ಅಂಶ ಬಂದ್ಬಿಡುತ್ತೆ. ಒಂದು 5 hours ಆದ್ಮೇಲೆ ಹುಳಿ ಆಗ್ಬಿಡುತ್ತೆ ಕಬ್ಬಿನ ಜ್ಯೂಸು. ಹಾಗಾಗಿ ಪೂರ್ತಿ ಎಲ್ಲ ವಾಶ್ ಮಾಡಿದ್ರೆ ಕ್ವಾಲಿಟಿ ಬೆಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಫಸ್ಟ್ ವಾಶ್ ಮಾಡಿ. ಸೊ ಇವಾಗ ಹೋದ್ಸತಿ ಹೇಳಿದ್ರಿ, ಓ ಎಲ್ಲಾ ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ಹಾಕ್ತಾ ಇದ್ದೀರಾ ಅಂತ. ಇವಾಗ ಡೈರೆಕ್ಟ್ ಆಗಿ ಏನು ಇಲ್ಲ ಆಯ್ತಾ. ಸೊ ಪೈಪ್ ಇಂದ ಇಲ್ಲಿ ನೇರವಾಗಿ ಒಳಗೆ ಕಬ್ಬು ಹೋಗತ್ತೆ, ಕಬ್ಬಿನ ಜ್ಯೂಸ್ ಹೋಗತ್ತೆ. ಪಾತ್ರೆ ಇದ್ ಮಾಡಿ ಆ ಕಡೆ ಸೈಡ್ಗೆ ಹೇಳ್ಕೊಳ್ಳಿ. ಇವತ್ತು ನಿಮ್ ಸಂತೆಗೂ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಇದು ಬೆಲ್ಲ ಮಾಡೋ ಜಾಗ. ನಿಮ್ಗೆ ತೋರಿಸ್ತೀನಿ ಬನ್ನಿ ಎಷ್ಟ್ ಕ್ಲೀನ್ ಆಗಿದೆ ಅಂತ. ಸೊ ಪ್ರತಿ ಸತಿ ಬೆಲ್ಲ ಮಾಡಕ್ಕಿಂತ ಮುಂಚೆ ಪೂರ್ತಿ ನೆಲ ಎಲ್ಲ ಒರ್ಸಿ ಸಾರಿಸಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಇಲ್ಲೂ ನೋಡಿದೀರಾ, ಬೆಲ್ಲ ಎಲ್ಲ ಪಾಕ ಎಲ್ಲ ತೆಗೆದಾದ್ಮೇಲೆ ನಾವು ಇದಕ್ ಹಾಕ್ಬಿಟ್ಟು ಇದೇ ಮೋಲ್ಡ್ ಅಲ್ಲೆಲ್ಲ ಮಾಡೋದು. ಸೊ ಇವತ್ ನಾವು ಬೆಲ್ಲ ಮಾಡ್ತಾ ಇದೀವಿ. ಸೊ ನೋಡಿ ಪೂರ್ತಿ ಎಲ್ಲ ಕ್ಲೀನ್ ಆಗಿದೆ ನೋಡಿ, ಏನು ಗಲೀಜ್ ಎಂತದ್ದು ಇಲ್ಲ. ಸೊ ಪ್ರತಿ ವಾರಕ್ಕೆ 2 ಸತಿ ಮಾಡೋದು ಇಲ್ಲಿ ಬೆಲ್ಲ, ಬುಧವಾರದೊತ್ತು ಮತ್ತೆ ಭಾನುವಾರದೊತ್ತು. ಸೊ ಪ್ರತಿ ಸತಿ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀವಿ. ಈ ಜಾಗನೂ ನೋಡಿದೀರಾ, ಪಾತ್ರೆನೂ ಎಲ್ಲ ಪೂರ್ತಿ ಕ್ಲೀನ್ ಆಗಿದೆ. ಇದು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಇವಾಗ ರಸ ತೆಗಿಯಕ್ಕೆ, ಕಬ್ಬಿನ ರಸ ತೆಗಿಯಕ್ ಶುರು ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಆದ್ಮೇಲೆ ನೇರವಾಗಿ ಅಲ್ಲಿಂದಾನೆ, ಸೊ ನೀವ್ ಆಚೆ ನೋಡಿದ್ರಿ ಅಲ್ವಾ, ಅಲ್ಲಿಂದ ಕಬ್ಬಿನ ರಸ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಪಾತ್ರೆಗೆ ತಗೊಂಡು ಆಮೇಲೆ ಇಲ್ಲೂ ಸಹ ಸೋಸ್ಬಿಟ್ಟು ಇಲ್ಲಿಂದ ನೇರವಾಗಿ ಇಲ್ಲಿ ಪಾತ್ರೆಗೆ ಹಾಕ್ತಿವಿ. ಇದು ನೆಕ್ಸ್ಟ್ ಸ್ಟೇಜ್. ಇದನ್ನ ತೋರಿಸ್ತೀನಿ ಮುಂದೆ ಹೆಂಗ್ ಮಾಡೋದಂತ. ಇಲ್ಲಿ ನೋಡಿ, ಕಬ್ನೆಲ್ಲ ಕಟ್ ಮಾಡಿ ಪೂರ್ತಿ ತೊಳೆದಿಟ್ಟಿದೀವಿ. ಇಲ್ಲಿ ತೊಳೆದಿಟ್ಟು ಇವತ್ತು ಇಷ್ಟು ಕಬ್ಬಿನಲ್ಲಿ ಬೆಲ್ಲ ಮಾಡ್ತೀವಿ. ಆಮೇಲೆ ಇಲ್ಲಿ ನೋಡಿ, ಸೊ ಇದನ್ನು ಪ್ರತಿ ಸತಿ ಮಾಡ್ಬೇಕಾದ್ರೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಈ ಟ್ರೇಯಲ್ಲಿ ನೋಡಿ ಒಂದ್ ಸ್ವಲ್ಪನೂ ಕಸ ಇಲ್ಲ. ಇದು ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಪ್ರತಿ ಸತಿ ನಾವು ಬೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಆ ನಂತರ ಶುರು ಮಾಡೋದು. ಸೊ ಇಲ್ಲಿಂದ ಕಬ್ಬು ಹಾಕಿ ಎಲ್ಲ ರಸ ತೆಗ್ದಾದ್ಮೇಲೆ ಇಲ್ಲಿಂದ ಒಳಗ್ ಹೋಗಿ, ಇಲ್ಲ ಇಲ್ಲಿಂದ ಒಳಗ್ ಹೋಗಿ ಇಲ್ಲಿ ಬರುತ್ತೆ. ಇಲ್ಲಿಂದ ಎಲ್ಲಾ ಕಬ್ಬಿನ ಜ್ಯೂಸ್ ಅನ್ನ ಇಲ್ಲಿ ಹಾಕ್ತಿವಿ. ಅದನ್ನ ಆಮೇಲೆ ಮಾಡೋಣ. ಬನ್ನಿ ಫಸ್ಟ್ ಇದು ಕಟ್ಬಿಡು ನಾನು ಕಡೆ.
ವಿಕಾಸು ಇವಾಗ ಕಬ್ಬಿನ ರಸ ತೆಗೆಯಕ್ಕೆ ಶುರು ಮಾಡ್ಯಾರ. ಅಲ್ಲಿ ನೋಡಿ ಕಬ್ಬಿನ ರಸ ತೆಗೆದ ಮೇಲೆ ಇಲ್ಲಿಂದ ಇಲ್ಲಿ ಒಳಗೆ ಹೋಗತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಕಬ್ಬಿನ ಜ್ಯೂಸ್ ಇಲ್ಲಿ ಬರುತ್ತೆ ಆಯ್ತಾ. ಅಲ್ಲಿ ಫಿಲ್ಟರ್ ಒಂದ್ಸತಿ ಆಗುತ್ತೆ, ಈ 2ನೇ ಸತಿ ಫಿಲ್ಟರ್ ಮಾಡ್ತೀವಿ. ಸೊ ಇದಾಗಿದೆ ಅಲ್ವಾ, ಇದಾಗಿದೆ ಅಲ್ವಾ. ಸೊ ಇದು ಪೂರ್ತಿ ಆಗಿದೆ. ಇವಾಗ ಎಲ್ಲ ಮಾಡಿ ಒಳಗೆ ಹಾಕ್ತಾರೆ. ಸೊ ಇದು 3ನೇ ಸತಿ ಫಿಲ್ಟ್ರೇಷನ್. ಅಲ್ಲೂ ಕಸ ತೆಗೆದಿರ್ತೀವಿ, ಅದ್ರ ಜೊತೆ ಇಲ್ಲೂ ಕಸ ತೆಗಿತೀವಿ. ನಾಲ್ಕು ಇಟ್ಕೊಳ್ಳಿ, ಕಬ್ಬು ಪೂರ್ತಿ ತೊಳೆದ್ಬಿಟ್ಟು ಮಾಡ್ತಾ ಇರೋದು. ಎಲ್ಲ ಮತ್ತೆ ಫಿಲ್ಟರ್ ಆಗ್ತಾ ಇದೆ. ನೀವೇನಾದ್ರೂ ಮಾಮೂಲಿ ಗಾಣಕ್ಕೆಲ್ಲ ಹೋದ್ರೆ ಈ ಥರ 2-3 ಸತಿ ಎಲ್ಲ ಇದು ಫಿಲ್ಟರ್ ಮಾಡಲ್ಲ ಆಯ್ತಾ. ಡೈರೆಕ್ಟಾಗಿ ಕಬ್ಬಿನ ಜ್ಯೂಸ್ ತೆಗೆದು ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ 3 ಸತಿ 3 ಸತಿ ಫಿಲ್ಟರ್ ಆಗ್ತಾ ಇದೆ. ಇದು ಪ್ಯೂರ್ ಕಾಟನ್ ಬಟ್ಟೆ ಆಯ್ತಾ. ಸೊ ಇವಾಗ ಇದರಲ್ಲೂ ಫರ್ದರ್ ಫಿಲ್ಟ್ ಆಗುತ್ತೆ. ಅಲ್ಲಿ ಗಾಡಿನೇ ಐತೆ. ನೋಡಿ ಎಷ್ಟು ಪ್ಯೂರ್ ಆಗಿದೆ ಕಬ್ಬಿನ ಜ್ಯೂಸು ನಾವು ಬೆಲ್ಲ ಮಾಡೋದಂತ ಹೇಳಿದ್ರೆ. ಫ್ರೆಶ್ ಆರ್ಗ್ಯಾನಿಕ್ ಕಬ್ಬಿನ ಜ್ಯೂಸು. ಯಾರು ಇಷ್ಟೊಂದು ಫಿಲ್ಟರ್ ಮಾಡಲ್ಲ ಆಯ್ತಾ. ಡೈರೆಕ್ಟ್ ಆಗಿ ಕಬ್ಬನ್ ತೆಗೆದು ರಸ ಮಾಡಿ ಬೆಲ್ಲ ಮಾಡ್ತಾರೆ. ಇಲ್ಲಿ 2-3 ಸತಿ ಫಿಲ್ಟರ್ ಮಾಡ್ತಾ ಇದೀವಿ. ಸೊ ನೀವು ಕಬ್ಬಿನ ಜ್ಯೂಸ್ ಅಂಗಡಿಗಳಲ್ಲಿ ಜ್ಯೂಸ್ ಕುಡಿತೀರಾ ಅಲ್ವಾ, ಅಷ್ಟು ಫಿಲ್ಟರ್ ಆಗಿರೋ ಕಬ್ಬಿನ ಜ್ಯೂಸ್ ಇಂದ ಮಾಡೋ ಬೆಲ್ಲ ಎಷ್ಟು ಪ್ಯೂರ್ ಅಂತ ತೋರ್ಸಕ್ಕೆ ನಾನೇ ಇದನ್ನ ಕುಡಿತಾ ಇದೀನಿ ನೋಡಿ. ಒಂದ್ ಸ್ವಲ್ಪ ಕಸ ಇಲ್ಲ, ಎಂತದೂ ಇಲ್ಲ. ಸಕಲಾಗಿದೆ. ಅಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ರಾ ನೋಡಿ. ಅಲ್ಲಿಂದ ಮಾಡಾದ್ಮೇಲೆ ಎಲ್ಲಮ್ಮ ಅವರು ಕೊನೆ ಸತಿ ಫಿಲ್ಟರ್ ಮಾಡ್ತಾ ಇದಾರೆ. ಪಾತ್ರೆಗೆ ಹೋಗಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಫಿಲ್ಟರ್. ಇಲ್ಲಿ ಇನ್ನ ಎಷ್ಟು ಕಸ ಇದೆ ಇಲ್ಲಿ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಒಂದ್ ಸ್ವಲ್ಪ ಚಿಕ್ಕ ಕಸಗಳಿದೆ ಆಯ್ತಾ. ಅದು ಪೂರ್ತಿ ಎಲ್ಲ ಹೊರಟೋಗತ್ತೆ. ಸೊ 3ನೇ ಸತಿ ಫಿಲ್ಟರ್ ಮಾಡಂತ ಬೆಲ್ಲ ಇದು. ಅಷ್ಟು ಪ್ಯೂರ್ ಆಗಿರತ್ತೆ. ಕುಡಿತೀರಾ? ನಿಮ್ಗೂ ಕೊಡ್ಲಾ? ಸೊ ನೀವೇನಾದ್ರೂ ಬೆಲ್ಲ ಮಾಡಕ್ ಬರ್ತೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಫ್ರೀ ಕಬ್ಬಿನ ಜ್ಯೂಸ್ ನೋಡಿ. ಫುಲ್ ಬೆಳಗ್ಗೆ ಫ್ರೆಶ್ ತಾಜಾ ಆರ್ಗ್ಯಾನಿಕ್ ಕಬ್ಬಿನ ಜ್ಯೂಸ್ ಸಿಗತ್ತೆ. ಜ್ಯೂಸ್ ಕುಡ್ಕೊಂಡು ಬೆಲ್ಲ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ಬೋದು. ಏನಂತೀರಾ? ಮಾಡ್ಕೊಂಡ್ರ ನಾವೇ ಏನೋ ಮಾಡಿ ಕಿತ್ತಾಗ್ತಾ ಇದೀವಿ. ನಂಗೆ
ರೀತಿ ಫಿಲ್ಟರ್ ಮಾಡಿ ಬರೋ ಕಸ ಎಲ್ಲ ತೆಗೆದು ಪ್ಯೂರ್ ಕಬ್ಬಿನ ಜ್ಯೂಸು. ಸಾಧ್ಯನೂ ಇಲ್ಲ, ತುಂಬ ಸಮಯ ಆಗುತ್ತೆ. ನೋಡೋಣ, ಶುರು ಮಾಡಿದ್ದೀವಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲಿಗೆ ಕರ್ಕೊಂಡು ಹೋಗತ್ತೆ ನೋಡೋಣ. ಫಸ್ಟ್ ಪ್ರಾಡಕ್ಟು ಒಂದು 100% ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ. Made with a lot of love, lot of care. Organic and mindfully grown. ಸರ್ ಈಗ ನೀವೇನು ಕಂಡಂಗೆ ನೋಡಿದ್ವಿ, ಕಬ್ಬನ್ನ ತೊಳೆದಿದ್ದೀವಿ. ತೊಳೆದು ಅಲ್ದ ಮೇಲೆ 2 ಸಲ ಫಿಲ್ಟ್ರ್ ಮಾಡ್ತೀವಿ. 2 ಫಿಲ್ಟ್ರ್ ಮಾಡಿದ್ರೂ ಇಷ್ಟು ಕಸ ಬೀಳ್ತಾ ಇದೆ ಅಂದರೆ ನೀವು ಆಲೆ ಮನೇಲಿ ಮಾಡ್ಬೇಕಾದ್ರೆ ಇನ್ನೆಷ್ಟು ಕಸ ಬೀಳುತ್ತೆ ಅದು ನೀವೇ ಯೋಚನೆ ಮಾಡಿ. ಆಮೇಲೆ ಇಷ್ಟೆಲ್ಲ ಹೈಜೆನಿಕ್ಕಾಗಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪದೇ ಪದೇ ಕ್ಲೀನ್ ಮಾಡಿ ಮಾಡಿದ್ರೂ ಇಷ್ಟು ಕಸ ಬೀಳ್ತಾ ಇದೆ ಅಂದರೆ ಕಬ್ಬಲ್ಲಿ ವಾತಾವರಣದಲ್ಲಿ ಎಷ್ಟು ಪೊಲ್ಯೂಷನ್ ಇದೆ, ಅದಕ್ಕೋಸ್ಕರ ಈ ಮೆಥಡ್ನ ಮಾಡ್ತಾ ಇರೋದು. ಆಮೇಲೆ ಕೊಡುವಂಥ ಪದಾರ್ಥ ಅಚ್ಚುಕಟ್ಟಾಗಿರಲಿ, ನೀಟಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ 2 ಸಲ ಫಿಲ್ಟ್ರ್ ಮಾಡಿ. ಈಗೇನು ಕಾಫಿ ಟೀ ಹಾಕಿದ್ರು ಒಬ್ಬೊಬ್ಬರು ಸುಮಾರು ಸಲ ಕಂಪ್ಲೇಂಟ್ ಹೇಳಿದ್ದಾರೆ. ಅಂದರೆ ಬೇರೆ ಆಲೆ ಮನೆಗಳು ತೊಗೊಂಡೋದಾಗ ಕಲ್ಲು ಸಿಕ್ತು, ಇಲ್ಲ ಇದು ಸುಣ್ಣದ ಅಂಶ ಸಿಕ್ತು, ಹಿಂಗೆ ಕಪ್ಪೆ ಚಿಪ್ತ ಸುಣ್ಣ ಬರುತ್ತೆ, ಆ ಥರ. ನಾನು ಅದು ಯಾವುದೂ ಪ್ರಾಬ್ಲಮ್ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ 2 ಸಲ ಫಿಲ್ಟರ್ ಮಾಡ್ತಾಯಿದ್ದೀನಿ. ಇವಾಗ ಬಿಕಾಸ್ ನೀವು ಕಬ್ಬು ಬೆಳೆಯೋಕ್ಕೂ ಬೇರೆಯವ್ರ ಕಬ್ಬು ಬೆಳೆಯೋಕ್ಕೂ ಏನು ವ್ಯತ್ಯಾಸ ಸರ್? ಕೆಮಿಕಲ್ ಹಾಕೊಂಡು ಬೆಳೀತಾರೆ ಸಾಕಷ್ಟು. ಸಾಮಾನ್ಯವಾಗಿ ಮಂಡ್ಯ ಭಾಗದಲ್ಲಿ ನೀವು ಕೆಮಿಕಲ್ ಹಾಕೊಂಡು ಬೆಳೆಯೋದು. ನಾವು ಸಾವಯವದಲ್ಲಿ ಬೆಳೆಯೋದು ಅಂತಂದರೆ ಉದ್ದೇಶ ಏನಂತಂದರೆ ಭೂಮಿಗೆ ಯಾವುದೇ ಕೆಮಿಕಲ್ ಉಳಿಸ್ಬಾರ್ದು ಅಂತ. ಈಗ ಸಾಮಾನ್ಯವಾಗಿ ಕಬ್ಬು ಬೆಳೆಯೋರು ಒಂದು 3 ಫೀಟ್ ಡಿಸ್ಟೆನ್ಸಿಂದ ಕಬ್ಬು ಬೆಳೀತಾರೆ ಕೆಮಿಕಲ್ ಹಾಕೊಂಡು ಫಟ್ಟಿವಿ. ನಮ್ಮದು 7 ಫೀಟ್ ಡಿಸ್ಟೆನ್ಸ್ ಇರುತ್ತೆ. ಜೊತೆಗೆ ಅದರಲ್ಲಿ ನಿಮಗೆ ನೈಟ್ರೋಜನ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದ್ವಿದಳ ಧಾನ್ಯ ಡೈಕೋಟಿಲಿಡನ್ಸು ಬೀಜಗಳನ್ನ ಹಾಕಿರ್ತೀವಿ. ಅದು ವಾತಾವರಣದಲ್ಲಿರೋ ನೈಟ್ರೋಜನ್ನ ಹಿಡಿದಿಟ್ಕೊಳ್ಳುತ್ತೆ, ಬೇರಲ್ಲಿ ಹಿಡಿದಿಟ್ಕೊಂಡು ಆ ಪಕ್ಕದ ಬೆಳೆಗಳಿಗೆ ಕೊಡ್ತದೆ. ಮಿಶ್ರ ಬೆಳೆ ಮಾಡ್ತೀವಿ, ಒಂದೇ ಬೆಳೆ ಮಾಡೋದಿಲ್ಲ. ಈ ಕಬ್ಬೊಳಗೆ ಕಾಳುಗಳನ್ನು ಚೆಲ್ತೀವಿ, ಈರುಳ್ಳಿ ನೆಡ್ತೀವಿ, ಮೂಲಂಗಿ ನೆಡ್ತೀವಿ. ಬೇಕಾದ್ರೆ ನಿಮ್ಗೆ ಅದು ವಿಡಿಯೋ ಮುಖಾಂತರ ನಾವು ತೋರಿಸ್ಬೋದು, ಪ್ರಾಕ್ಟಿಕಲಾಗಿ ಏನು ಹಾಕಿದ್ದೀವಿ ಅನ್ನೋದು ಪ್ರಾಕ್ಟಿಕಲಾಗಿ ತೋರಿಸ್ಬೋದು. ಈ ಮಾಡೋ ಉದ್ದೇಶ ಏನಂತಂದರೆ 7 ಅಡಿ ಪಟ ಮಾಡೋ ಉದ್ದೇಶ ಏನಂತಂದರೆ ನಾವು ಕಬ್ಬನ್ನ ಕಡಿಬೇಕಾದ್ರೂ ಆಯ್ಕೆ ಕಬ್ಬು ಮಾತ್ರ ಕಡಿತೀವಿ. ಯಾಕೆಂದರೆ ಚೆನ್ನಾಗಿ ಪ್ರೌಢ ವ್ಯವಸ್ಥೆಯಲ್ಲಿರೋ ಕಬ್ಬು ಏನಾಗುತ್ತೆ, ಸಕ್ಕರೆ ಅಂಶ ಚೆನ್ನಾಗಿರುತ್ತೆ. ನೀವು ಎಳಸು ಕಬ್ಬಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ. ಹಾಗೇನಾಗುತ್ತೆ, ನಿಮಗೆ ಕ್ವಾಲಿಟಿಯಾಗಿ ಇಳುವರಿಯಾಗಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಅಡಲ್ಟ್ ಸ್ಟೇಜಲ್ಲಿರೋ ಕಬ್ಬು ಮಾತ್ರ ಕಡಿಯೋಕ್ಕೆ ಮಾಡ್ತೀವಿ. ಆಮೇಲೆ ಬೇರೆಯವ್ರ ಕಬ್ಬಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಆಲೆ ಮನೇಲಿ ಮಾಡೋ ಕಬ್ಬುಗಳಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ಹಾಕೋನು ಎಳಸು ಕಬ್ಬನ್ನೇ ಕಡಿತಾರೆ. 8 ತಿಂಗಳು 9 ತಿಂಗಳು ಕಬ್ಬು ಕಡಿದಾಗ ಅದರಲ್ಲಿ ಸಕ್ಕರೆ ಅಂಶ ಇರೋಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಸಕ್ಕರೆನ ಆ್ಯಡ್ ಮಾಡ್ತಾರೆ. ಸಕ್ಕರೆನ ಉಯ್ಯೋದು, ಅದು ಬೆಲ್ಲ ಅಚ್ಚುಕಟ್ಟಾಗಿ ನೀವು ಕೆಮಿಕಲ್ ಬೆಳ್ಳಗಿರೋ ಬೆಲ್ಲ ನೋಡಿದಾಗ ಅದು ಕಾಣುತ್ತೆ. ಸೊ ನೀವು ಹಂಗಾರೆ ಹೇಳ್ತಾ ಇರೋದು ಬೆಲ್ಲಗೆ ಅಂದರೆ ಕಲರ್ ಯಾವುದಿದೆ ಬೆಲ್ಲ, ಅದಕ್ಕೆ ಸಕ್ಕರೆನೂ ಹಾಕಿರ್ತಾರಾ? ಹಾಕಿದ್ದಾರೆ. ಈಗ ಆಲೆ ಮನೆಗಳೇ ಸಾಮಾನ್ಯವಾಗಿ ಎಲ್ಲ ಆಲೆ ಮನೆಗಳಲ್ಲಿ ಸಕ್ಕರೆ ಹಾಕ್ತಾರೆ. ಸಾವಯವ ಬೆಲ್ಲ ಅನ್ನೋದು ಬಿಟ್ಟು ಬೇರೆ ಕೆಮಿಕಲ್ ಮಾಡ್ತಾ ಇದ್ದಾರಲ್ಲ, ಸಾಮಾನ್ಯವಾಗಿ ಈಗ ಎಳಸು ಕಬ್ಬು ಇರೋಂಥ ಕಬ್ಬುಗಳಿಗೆಲ್ಲ ಬೆಲ್ಲ ಹಾಕಿ 5 ಸಕ್ಕರೆ ಹಾಕ್ತಾರೆ. ಮೂಟೆಗಟ್ಟಲೆ ಹಾಕ್ತಾರೆ ಸರ್. ಈ ಚೂರಿಗೆ 1 kg 2 kg ಎಲ್ಲ ಮೂಟೆಗಟ್ಟಲೆ ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಾಕದೆ ಹೋದರೆ ಈ ಸಕ್ಕರೆ ಅಂಶ ಏನಾಗುತ್ತೆ ಅಂದರೆ ತೇಲ್ಬೇಕದು. ಅಡುಗೆ ಎಲ್ಲ ಬಂದಾದಮೇಲೆ ಮೇಲ್ಗಡೆ ಚಕ್ಕೆ ಕಟ್ಟೋದು ಅಂತ ನಮ್ಮ ಆಡೋ ಭಾಷೆಯಲ್ಲಿ ಹೇಳ್ತೀವಿ. ಆ ಚಕ್ಕೆ ಕಟ್ಟದೆ ಹೋದರೆ ಬೆಲ್ಲ ಬರೋಲ್ಲ, ಹಚ್ಚಿ ಬರೋಲ್ಲ. ಹಾಗಾಗಿ ಆ ಸಕ್ಕರೆನ ಒಯ್ತಾರೆ. ಆ ಸಕ್ಕರೆ ಬಂದಾಗ ಒಂದೆಳೆ ಪಾಕ ಅಂತ ಮನೇಲೆಲ್ಲ ತೆಗಿತಾರಲ್ಲ, ಆ ಥರ ಚಕ್ಕೆ ಥರ ಮೇಲೆ ಕಟ್ಟುತ್ತೆ, ಅದು ಕಟ್ಟುತ್ತೆ. ಆಗ ಹಚ್ಚಿದ ಮನೆ ಬರೋದು, ಹಚ್ಚಿಗೆ ಹಾಕೋದು. ಹಾಗಾಗಿ ಸಾಮಾನ್ಯವಾಗಿ ಕೆಮಿಕಲ್ ಬೆಲ್ಲ ಮಾಡೋರು ಈಗ ನಮಗೆ ನನ್ನ ಪ್ರಾಕ್ಟಿಕಲಾಗಿ ನಮ್ಮ ದೊಡ್ಡಪ್ಪ ಕೇಳಿದ್ರು ಸ್ಟಾರ್ಟಿಂಗ್ ನಾನು ಆಲೆ ಮಣ್ಣು ಮಾಡಿದಾಗ, ಸಕ್ಕರೆ ಹಾಕ್ದೇ ಆ ಬೆಲ್ಲ ಮಾಡುತ್ತಾ ಅಂತ ಅಂದ್ಬಿಟ್ಟು ಅವ್ರನ್ನೂ ಕೂರಿಸ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಂಡು ಬೆಲ್ಲ ತೆಗೆದು ಕೊಟ್ಟಾದಮೇಲೆ ಅವರು ಈ ಸಕ್ಕರೆ ಅಂಶ ತಿನ್ನೋದು ಬಿಟ್ಬಿಟ್ಟು ಈಗ ಬೆಲ್ಲ ತಿನ್ನೋಕ್ಕೆ ರೂಢಿಯಾಗಿದ್ದಾರೆ. ನನ್ನ ಹತ್ರನೇ ಬೆಲ್ಲ ತೊಗೊಳ್ತಾರೆ. ಸೊ ಇವಾಗ ಹಂಗಾರೆ ನೀವು ಮಾಡೋಕ್ಕೂ ನೀವಿಲ್ಲಿ ಬೆಲ್ಲ ತಯಾರಿ ಮಾಡ್ತಾ ಇರೋದಕ್ಕೂ ಹೊರಗೆ ಮಾಡೋಕ್ಕೂ ಭಯಂಕರ ವ್ಯತ್ಯಾಸ ಇದೆ ಹಾಗಾದರೆ? ಸ್ವಲ್ಪ ಮಟ್ಟಿಗೆ ಸರ್. ಅಂತಂದರೆ ಈ ಕೆಮಿಕಲ್ ಬೆಲ್ಲ ಅಲ್ಲ, ಸಾವಯವ ಬೆಲ್ಲದಲ್ಲಿ ನಂದು ಅವ್ರದ್ದು ಏನು ವ್ಯತ್ಯಾಸ ಇಲ್ಲ. ಏನೋ ನಾನು ಒಂದು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಅವ್ರು ಕಂಬರ್ಷನ್ ಮಾಡೋದಕ್ಕೆ ಸೌದೆ ಬಳಸ್ತಾರೆ, ನಾನು ಗ್ಯಾಸ್ ಬಳಸ್ತಾ ಇದ್ದೀನಿ ಅಷ್ಟೇ. ಏಕೆಂದರೆ ಸೌದೆ ಬಳಸೋದಕ್ಕೂ ಗ್ಯಾಸ್ ಬಳಸೋದಕ್ಕೆ ಏನು ಉದ್ದೇಶ ಅಂತಂದರೆ, ನನಗೆ ಮೇಯ್ನ್ಲಿ ನಾನು ಮಾಡ್ತಾ ಇರೋದು ಕಡಿಮೆ ಪ್ರಮಾಣದಲ್ಲಿ 50 kg ಮಾಡ್ತಾಯಿದ್ದೀನಿ. ಜೊತೆಗೆ ಲೇಬರ್ ಇಲ್ಲ ಸರ್. ಈಗ ಒಂದು ಕೊಪ್ಪರಿಕೆ ಮಾಡ್ತೀನಿ ಅಂದರೆ ಅದು 100 kg ಬೆಲ್ಲ ಬೀಳುತ್ತೆ. 100 kg ಬೆಲ್ಲ ಎತ್ತಬೇಕಂದ್ರೆ ಕೊಪ್ಪರಿಕೆ, ಆ ಕೊಪ್ಪರಿಕೆ ಒಂದು 60-70 kg ಮೇಲೆ ಇರುತ್ತೆ. ಜೊತೆಗೆ ಇದೊಂದು 100 kg ಎಲ್ಲ ಎತ್ತಬೇಕಂದ್ರೆ 2-3 ಜನ ಆಳುಗಳು ಬೇಕು. ನನಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಹೌದು, ಅದು ಉದ್ದೇಶ ಅಷ್ಟೇ, ಇನ್ನೇನು ಬೇರೆದೇನು. ಆದರೆ ನೀವು ಹೇಳಿದ್ರಿ ಅಲ್ವಾ, ಅಂದರೆ ನೀವು ಕಬ್ಬನ್ ಬೆಳೆಯೋ ರೀತಿ ಬೇರೆಯವ್ರ ಕಬ್ಬನ್ನು ಬೆಳೆಯೋ ರೀತಿ ಬೇರೆ. ಸೊ ನೀವು ನಿಮ್ಮ ಕಬ್ಬಲ್ಲಿ ಯಾವುದು ಕೆಮಿಕಲ್ಸ್ ಉಪಯೋಗಿಸ್ತೇನೆ 100% ಸಾವಯವದಲ್ಲೇ ಮಾಡ್ತಾರೆ? ಹೌದು ಸರ್. ನನ್ನ ಕಬ್ಬು ನಿಮ್ಮ ಭೂಮಿಗೆ ಬಂದರೆ
ಕೆಮಿಕಲ್ ಕಬ್ಬಿಗೂ ನನ್ನ ಕಬ್ಬಿಗೂ ಇರೋ ವ್ಯತ್ಯಾಸ ನೀವು ಆ ಕಬ್ಬು ಸವಿದಾಗಲೇ ಗೊತ್ತಾಗುತ್ತೆ, ರುಚಿ ನೋಡಿದಾಗಲೇ ಗೊತ್ತಾಗೋಗುತ್ತೆ. ಜೊತೆಗೆ ಬೆಳೆಯೋ ಪದ್ಧತಿನೂ ಚೇಂಜ್ ಆಗಿರುತ್ತೆ. ನಮಗೆ ಅವ್ರು ಬೆಳೆಯೋ ಪದ್ಧತಿದು ನನ್ನ ಬೆಳೆಯೋ ಪದ್ಧತಿದು ತುಂಬ ಚೇಂಜ್ ಆಗಿರುತ್ತೆ. ನಾವು ಆ ಒಂದು ಕಬ್ಬು ಈಗ ಅದು ಮುಡಿ ಮಾಡೋದು ಅಂತ ಹೇಳ್ತೀವಿ. ಮುರಿ ಮಾಡೋದು ಅಂತಂದರೆ ಅದಕ್ಕೆ ಮಣ್ಣು ಕೊಡೋದು, ಅದು ಫೈನಲ್ ಸ್ಟೇಜ್. ಅದಕ್ಕೆ ಮಾಡಾದ್ಮೇಲೆ ಅದು ಕೆಲಸ ಮುಗಿದೋಗುತ್ತೆ. ಅಷ್ಟು ಅಂದರೆ ಒಂದು 6 ತಿಂಗಳವರೆಗೂ ಅದು ಕೆಲಸ ನಡೆಯುತ್ತೆ, ಕಬ್ಬಂದು ಕೆಲಸ. ಅಷ್ಟರೊಳಗೆ ನಾನು ಏನು ಬಂಡವಾಳ ಹಾಕಬೇಕು ಒಂದು, ಈಗ ಸಾಮಾನ್ಯವಾಗಿ ಕೆಮಿಕಲ್ ಕಬ್ಬವರೆಲ್ಲ ಏನಾಗುತ್ತೆ ಫರ್ಟಿಲೈಸರ್ಸ್ ಹಾಕ್ತಾಯಿರ್ತಾರೆ. ನಾವು ಏನು ಹಾಕೊಳ್ದೇನೆ ಅದರಿಂದ ಲಾಭ ಪಡಿತೀವಿ. ಹೇಗೆ ಅಂತಂದರೆ ಈರುಳ್ಳಿ ಹಾಕ್ತೀವಿ, ಮೂಲಂಗಿ ಚೆಲ್ತೀವಿ, ಆಮೇಲೆ ಕಾಳುಗಳು ಚೆಲ್ತೀವಿ. ಅದರಿಂದ ನಾವು ಮಾರಾಟ ಮಾಡಿ ಅದಕ್ಕೆ ಬೇಕಾದ ಕಬ್ಬಿಗೆ ಏನು ಇಷ್ಟುವರೆಗೂ ಖರ್ಚು ಮಾಡಿದ್ದು ಆ ಲಾಭ ನಾವು ಫಸ್ಟೇ ತೊಗೊಂಡ್ಬಿಟ್ಟಿರ್ತೀವಿ. ಅದಾದಮೇಲೆ ನಾವು ಬರೋದಲ್ಲ, ಈ ಕಬ್ಬಲ್ಲಿ ಬರೋದು ನೆಕ್ಸ್ಟೆಲ್ಲ ಇನ್ ಪ್ಲಸ್ ಬರ್ತಾ ಇರುತ್ತೆ. ಆಮೇಲೆ ವರ್ಷವಿಡೀ ಕಬ್ಬು ಸಿಗೋದು ಹೆಂಗೆ ಅಂತಂದರೆ 7 ಅಡಿ ಪಟ ಮಾಡಿದಾಗ ನಾವು ಆಯ್ಕೆ ಕಬ್ಬು, ಈಗ ಒಂದು ಬುಡದಲ್ಲಿ ಒಂದು 10 ಕಬ್ಬು ಬಂದಿದ್ರೆ ಅದರಲ್ಲಿ ಒಂದು 6ರಿಂದ 7 ಕಬ್ಬು ಪ್ರೌಢ ವ್ಯವಸ್ಥೆ ಅಂದರೆ ಅಡಲ್ಟ್ ಸ್ಟೇಜಿಗೆ ಬಂದಿರುತ್ತೆ ಕಡಿ ಅಂತ. ಇನ್ನು ಮಿಕ್ಕಿದ ಒಂದು 3-4 ಕಬ್ಬು ಹಾಗೆ ಬಿಟ್ಬಿಡ್ತೀವಿ. ನಾವು ಒಂದು ರೌಂಡು ಕಬ್ಬು 1 ಎಕರೆ ಪೂರ್ತೆಲ್ಲ ಕಟ್ ಮಾಡೋಕೆ ಬರೋಷ್ಟೊಳಗೆ ಇದು ಬಲಿತಾ ಇರುತ್ತೆ. ನಾನು ಒಂದೇ ದಿನಕ್ಕೆ 1 ಟನ್ ಕಬ್ಬು ಬರಿತೀನಿ ಅಂತಲ್ಲ, ಒಂದು ದಿನಕ್ಕೆ 50 kg ಬೆಲ್ಲ. ನಾನು ವಾರದಲ್ಲಿ ಒಂದು 2 ದಿವಸ ಅಥವಾ 3 ದಿನ ಮಾತ್ರ ಬೆಲ್ಲ ಮಾಡ್ತಾ ಇರೋ ಉದ್ದೇಶ ಏನಕ್ಕೆ ಅಂತಂದರೆ ನನಗೆ ವರ್ಷವಿಡೀ ಕಸ್ಟಮರ್ಗೆ ಬೆಲ್ಲ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಬೆಲ್ಲ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಬಲ್ತೋ ಕಬ್ಬು ಮಾತ್ರ ಕಡಿದು ಮಾಡ್ತಾಯಿದ್ವಿ. ಹಂಗಾದ್ರೆ ವಿಕಾಸ್ ಒಂದು ಪ್ರಶ್ನೆ, ಇವಾಗ ನೀವು ಈ ವಿಧಾನದಲ್ಲಿ ತಯಾರು ಮಾಡ್ತೀರಾ, ಮಿಕ್ಕಿದವರೆಲ್ಲ ಈ ಪ್ರಾಸೆಸ್ನ ಫಾಲೋನೇ ಮಾಡಲ್ಲ, ಕೆಟ್ಟದಾಗೆ ಮೆಷಿನ್ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಏನೂ ಕ್ಲೀನ್ನೆಸ್ ಇರಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಸರ್ ನಾವೇನು ಅದು ಅವ್ರ ಪ್ರೊಸೆಸ್ ಈಗೇನಕ್ಕೆ ಅಂದರೆ ನಾವು ಹೇಳ್ತಾ ಇರೋದು ಆಲೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಏನಂತಂದರೆ ಅವ್ರಿಗೆ ಈಗ ಹೇಳಿದ್ನಲ್ಲ ಬ್ಲೀಚ್ ಮಾಡ್ತಾ ಇರ್ತಾರೆ. ಕೆಮಿಕಲ್ ಕಬ್ಬಲ್ನ ಬ್ಲೀಚ್ ಮಾಡಿ ವೈಟ್ ಕಾಣಂಗೆ ಮಾಡ್ತಾರೆ. ಜನಗಳಿಗೆ ಪ್ರಾಕ್ಟಿಕಲಾಗಿ ನಾವು ತೋರಿಸ್ತಾ ಇರೋ ಉದ್ದೇಶ ಏನಂದರೆ ಬೇರೆ ಆಲೆ ಮನೆಗೂ ನಮ್ಮ ಆಲೆ ಮನೆಗೂ ಇರೋ ವ್ಯತ್ಯಾಸ ಏನಾಗುತ್ತೆ ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಬರಲಿ. ಆಮೇಲೆ ಬೆಲ್ಲ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಅದು ಅವರು ಆಯ್ಕೆ ಬಿಟ್ಟಿದ್ದು ಸರ್. ಕಸ್ಟಮರ್ಗಳಿಗೆ ನಾವು ಒಳ್ಳೆ ಆಹಾರ ಕೊಡ್ತಾಯಿದ್ದೀವಿ, ಒಳ್ಳೆ ರೀತಿಲಿ ಕೊಡ್ತಾಯಿದ್ದೀವಿ ಅಂತ ಹೇಳಿದೆ. ಈಗ ಒಬ್ಬೊಬ್ಬರು ಕೆಮಿಕಲ್ನು ಯೂಸ್ ಮಾಡೋರಿದ್ದಾರೆ, ಅಂದರೆ ಅವರು ಆಯ್ಕೆಗೆ ಬಿಟ್ಟಿದ್ದು. ನಾವು ಕೊಡೋವಂಥ ಪದಾರ್ಥ ನನ್ನ ತೋಟದಲ್ಲಿ ಏನು ಬೆಳಿತೀನೋ ಅದು ಮಾಡ್ತಾ 100% ಸಾವಯವದಲ್ಲೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾಯಿದ್ದೀವಿ. ಅಷ್ಟು ಮಾತ್ರ ಹೇಳೋಕ್ಕೂ ಅದು. ಇವಾಗ ಹಾಗಾದರೆ ಇವಾಗ ಈ ನೀವು ಮಾಡೋ ಬೆಲ್ಲದಲ್ಲಿ ಕಬ್ಬಿನ ರಸದ ಜೊತೆಗೆ ಸುಣ್ಣ ಅಷ್ಟೇ ಇದೆ. ಸುಣ್ಣ ಏನಕ್ಕೆ ಹಾಕ್ತೀರಾ ಸರ್? ಸುಣ್ಣ ಅಂದರೆ ಈಗ ಕಬ್ಬಲ್ಲಿ ಸಾಮಾನ್ಯವಾಗಿ ನಾವು ಒಂದು pH ನೋಡೋದಕ್ಕೋಸ್ಕರ ಲಿಟ್ಮಸ್ ಪೇಪರ್ ಇಟ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಮಂಡ್ಯ ಭಾಗ ಬಿಟ್ಟು ಬೇರೆ ಕಡೆಗೆಲ್ಲ 7 ಇದೆ pH. ನಮ್ಮ ಮಂಡ್ಯ ಭಾಗದಲ್ಲಿ 4ರಿಂದ 5% pH ಇದೆ. ಆ pHನ ನಾವು ರೈಸ್ ಮಾಡೋಕ್ಕೋಸ್ಕರ ಕಬ್ಬು ಬೆಲ್ಲ ಗಟ್ಟಿ ಬರೋದಕ್ಕೆ 7% ಆದರೂ ಇರಬೇಕು, 6ರಿಂದ 7% ಇರಬೇಕು. ಅದು ರೈಸ್ ಮಾಡೋದಕ್ಕೋಸ್ಕರ ಸುಣ್ಣ ಬಳಸ್ತೀವಿ. ಸುಣ್ಣ ಏನು ಕೆಟ್ಟದಲ್ಲ, ಭೂಮಿಲಿ ಸಿಗುವಂಥ ಸುಣ್ಣ ಅದನ್ನ ಬಳಸ್ತೀವಿ. ಕಲ್ಲು ಸುಣ್ಣ ಅಂತ ಬರುತ್ತೆ, ಅದನ್ನ ನೀರಲ್ಲಿ ಉನಿ ಹಾಕ್ಬಿಟ್ಟು ಸುಣ್ಣ ಕೊಡ್ತೀವಿ. ಸೊ ನೀವು ಮಾಡೋ ಬೆಲ್ಲದಲ್ಲಿ ಬರೀ ಕಬ್ಬಿನ ರಸ ಮತ್ತು ಸುಣ್ಣ ಅಷ್ಟೇ. ಬೇರೆಯವರೆಲ್ಲ ಏನೇನು ಹಾಕ್ತಾರೆ ಬೆಲ್ಲ ಮಾಡೋದಕ್ಕೆ? ಸರ್ ಬ್ಲೀಚ್ ಮಾಡೋದಕ್ಕೆ ಸುಮಾರು ಕೆಮಿಕಲ್ ಎಲ್ಲ ಇದೆ ಸರ್, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅದು ನನ್ನ ಕೆಮಿಕಲ್ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ಈಗ ಕಪ್ಪಿಗೆ ಏನು ಕಾಣ್ತಾ ಇದೆ ಅದನ್ನ ಪದೇ ಹಾಕಿ ಅದನ್ನ ಮಡ್ಡಿ ಎಲ್ಲ ಎತ್ತಾ ಇರ್ತಾರೆ. ಬ್ಲೀಚ್ ಬೆಳ್ಳಗೆ ಬರೋಂಗೆ, ಜ್ಯೂಸೆಲ್ಲ ಬೆಳ್ಳಗೆ ಬರೋಂಗೆ ಅದು ಬ್ಲೀಚ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಬ್ಲೀಚ್ ಮಾಡ್ತಾರೆ. ಆಮೇಲೆ ಅದು ವಾಶ್ ಮಾಡೋದಕ್ಕೂ ನೀವು ಇದಕ್ಕೆ ಅದು ಈಗೆಲ್ಲ ಬೇರೆ ಥರ ಬಾಯ್ಲರೆಲ್ಲ ಬಂದಿದೆಯಲ್ಲ, ಅದು ಬಾಯ್ಲರ್ಗೆಲ್ಲ ವಾಶ್ ಮಾಡಬೇಕಂದ್ರೆ ಒಳಗಡೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕಂದ್ರೆ ಆ್ಯಸಿಡೇ ಯೂಸ್ ಮಾಡಬೇಕು. ಆ್ಯಸಿಡ್ ಬಿಟ್ಟು ಇನ್ನು ಬೇರೆದ್ರಲ್ಲಿ ಹೋಗಲ್ಲ, ಆ್ಯಸಿಡಲ್ಲೇ ಯೂಸ್ ಮಾಡಿ ವಾಶ್ ಮಾಡ್ತಾರೆ. ಈ ಥರ ಎಲ್ಲ ಇರುತ್ತೆ, ಸುಮಾರಿದೆ. ಅದರಲ್ಲಿ ನಮ್ಗೆ ಅಷ್ಟು ಹೆಸರುಗಳು ಗೊತ್ತಿಲ್ಲ, ಅದು ಯೂಸ್ ಮಾಡ್ತಾರೆ, ಕೆಮಿಕಲ್ ಯೂಸ್ ಮಾಡ್ತಾರೆ ತುಂಬ. ಸೊ ಹಂಗಾರೆ ಜಾಸ್ತಿ ಜನ ಇಲ್ಲಿ ತನಕ ತಿನ್ಕೊಂಬರ್ತಾರದು ಬರೀ ಕೆಮಿಕಲ್ ಬೆಲ್ಲನೇ ಅಂತಲೇ ಹೇಳ್ಬೋದು. ಕಂಬರ್ಷನ್ ಮಾಡೋಕ್ಕೂ ಸರ್, ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ಕಂಬರ್ಷನ್ ಮಾಡೋದಕ್ಕೆ ಪ್ಲಾಸ್ಟಿಕ್ಕೆಲ್ಲ ಹಾಕ್ತಾ ಇರ್ತಾರೆ, ಪ್ಲಾಸ್ಟಿಕ್ಕು ಹಾಕ್ತಾ ಇರ್ತಾರೆ. ಆಮೇಲೆ ಬಟ್ಟೆಗಳು ಹಾಕ್ತಾರೆ, ಇನ್ನು ಏನೇನೋ ಬರ್ನಿಂಗ್ ಪ್ರೋಸೆಸ್ಗೆ ಏನೇನು ಬೇಕಲ್ಲ, ಟೈರ್ ಹಾಕ್ತಾರೆ, ಆಮೇಲೆ ಪ್ಲಾಸ್ಟಿಕ್ಗಳು ಹಾಕ್ತಾರೆ, ವೇಸ್ಟೇಜ್ ಹಾಕ್ತಾರೆ, ಹಿಂಗೆಲ್ಲ ಹಾಕ್ತಾರೆ ಕಂಬರ್ಷನ್ಗೆ. ಸೊ ಆಮೇಲೆ ಕಲರ್ ಬಂದಾಗ ಆ್ಯಕ್ಚುಲ್ ಆಗಿ ಇವಾಗ ನೀವು ಬೆಲ್ಲ ಮಾಡ್ತೀರಾ, ಬ್ರೌನಿಶ್ ಬ್ಲ್ಯಾಕ್ ಥರ ಇದೆ, ಆಚೆ ಕಡೆ ಎಲ್ಲ ಒಂಥರ ಆರೆಂಜಿಶ್ ಇರುತ್ತೆ ಬೆಲ್ಲ. ಅದು ಇದಿದೆ ಸರ್, ಕಲರಿಂಗ್ ಇರುತ್ತೆ, ಆ ಕಲರ್ ಹಾಕ್ತಾರೆ. ಸೊ ನೀವು ಮಾಡೋ ಬೆಲ್ಲದಲ್ಲಿ ಕಲರಿಂಗು ಇಲ್ಲ, ನ್ಯಾಚುರಲ್ ಆಗಿ ಆ್ಯಕ್ಚುಲ್ ಆಗಿ ಯಾವ ಬೆಲ್ಲ ಯಾವ ಕಲರ್ ಇರುತ್ತೆ ಆ ಕಲರಿಂದ ಬೆಲ್ಲ ಮಾಡೋದು. ಸೊ ಆಯ್ತು, ಇವಾಗ ಫಿಲ್ಟರ್ ಮಾಡಿದೀವಿ ಅಲ್ವಾ, ಇವಾಗ ಅವ್ರಿಗೆ ತೋರ್ಸೋಣ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ. ಒಂದು ಸೆಕೆಂಡ್ ಸರ್. ಶುರು ಮಾಡೋಣ. ಸೊ ಎಲ್ಲ ಸಕ್ಕರೆ ತಿಂತಾ ಇದ್ರಿ, ನಿಮ್ಗೇನಾದರೂ ಸಕ್ಕರೆಗೆ ಆಲ್ಟರ್ನೇಟಿವ್ ಬೇಕು ಅಥವಾ ಸಕ್ಕರೆಗೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿದ್ರೆ ನೋಡಿ ಇಲ್ಲಿದೆ. ನೋಡಿ ಇದು ಇವ್ರು 2ನೇ ಸತಿ ಫಿಲ್ಟರ್ ಮಾಡಿದಾಗಲೂ ಇಷ್ಟು ಕಸ ಆಯಿತು. ಸೊ ವಿಕಾಸ್ ನೀವು ಹೇಳೋದು ಈ ಫಿಲ್ಟ್ರೇಷನ್ನು ಮಾಡಲ್ಲ ಅಂತ ಯಾರು?
ಈ ಥರ ಯಾರು ಮಾಡಲ್ಲ ಸರ್. ಫಿಲ್ಟ್ರ್ ಎರಡೆರಡು ಸಲ ಫಿಲ್ಟ್ರ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಆಲೆ ಮನೇಲಿ ಈಗ ಆರ್ಗ್ಯಾನಿಕ್ ಅಂತ ಮಾಡಿದ್ರು ಕಪ್ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಕೊಬ್ಬರಿಗೆ ಬಂದು ಬೀಳುತ್ತೆ. ಸೊ ಅವರೆಲ್ಲ ಡೈರೆಕ್ಟ್ ಆಗಿ ರಸ ಹಿಂಡ್ಬಿಟ್ಟು ಡೈರೆಕ್ಟ್ ಆಗಿ ಇದಕ್ಕೆ ಹಾಕ್ತಾರೆ. ಹೌದು ಸರ್. ಸೊ ನೀವು ಇಲ್ಲಿ 2 ಸತಿ ಫಿಲ್ಟರ್ ಮಾಡ್ತಾರೆ, ಅದು ಒಂದು ಡಿಫ್ರೆನ್ಸು ನಿಮಗೂ ಮತ್ತೆ ಬೇರೆಯವ್ರಿಗೂ. ಆಮೇಲೆ ನೀವು ಬೆಳೆಯೋ ರೀತಿನೂ ಪೂರ್ತಿ ಬೇರೆ. ಹೌದು, 100% ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಆಗಿ ಬೆಳೆದಿವಿ ಸರ್. ಏಕೆಂದ್ರೆ ಈಗ ಆಲೆ ಮನೆಯಲ್ಲಿ ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಇರ್ತಾರೆ, ಪ್ರತಿ ಸಲ ಈ ಥರ ಫಿಲ್ಟರ್ ಮಾಡ್ಕೊಂಡೋಗಲ್ಲ. ಅವ್ರು ಬಿಸ್ನೆಸ್ ಮೈಂಡಲ್ಲಿ ಹೋಗ್ತಾ ಇದ್ದಾಗ ಆ ಥರ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ಏನಂತೀರ ಅಂದರೆ ಕ್ವಾಂಟಿಟಿ ಅಂತ ಹೋದಾಗ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಹೌದು ಸರ್. ಅದಕ್ಕೆ ನಾನು ಎಷ್ಟು ಕೊಡ್ತೀನೋ ಅಷ್ಟು ಕ್ವಾಲಿಟಿಯಾಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು. ನಾನು ಕಡಿಮೆ ಮಾಡಿದ್ರು ಕ್ವಾಲಿಟಿ ಆಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ 2 ಸಲ ಫಿಲ್ಟರ್ ಮಾಡಿ ಕೊಡ್ತಾ ಇರೋದು. ಸೊ ಇವಾಗ ಇದು ಪ್ರೀತಿ ತಗೊಂಬನಿ. ಸೊ ಇದು 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 ಆಕ್ಚುಯಲ್ ಕಲರ್ ಅಲ್ವಾ? ಇದು ಕಲರ್ ಅಂದ್ರೆ ಸರ್ ಇದೇನಾಗಿದೆ ಅಂದ್ರೆ ಈಗ ಒರಿಜಿನಲ್ ಕಲರ್ ಬಂದಿದ್ದು ಈಗೆಲ್ಲ ಕಬ್ಬೆಲ್ಲ ತೊಳೆದ್ರು ಕಲರ್ ಬರುತ್ತೆ. ನಿಮಗೆ ಸಾಮಾನ್ಯವಾಗಿ ಕಬ್ಬಿನ ಜ್ಯೂಸು ಕೇಳ್ತಾರೆ. ಈಗ ಹೊರಗಡೆ ಮಾರಾಟ ಮಾಡೋದಕ್ಕೂ ಇಲ್ಲಿಗೆ ಏನು ವ್ಯತ್ಯಾಸ? ಕಬ್ಬಿನ ಜ್ಯೂಸ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಮೇಲ್ಗಡೆ ಸಿಪ್ಪೆ ಹೊರಿತಾರೆ ಸರ್, ಸಿಪ್ಪೆ ಕೆರೆದಿರ್ತಾರೆ. ಆ ಥರ ಎಲ್ಲ ಕೆರೆದು ನಾವು ಮಾಡೋಕ್ಕಾಗಲ್ಲ. ಇದು ಒರಿಜಿನಲ್ ಬಣ್ಣ ಇದೆ. ಸಿಪ್ಪೆ ಜೊತೆ ನಾವು ಕಬ್ಬಿನ ರಸ ತೆಗೆದಿರೋದ್ರಿಂದ ಹೌದೌದು ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ನಾವು ಸಿಪ್ಪೆ ಜೊತೆ ಕಬ್ಬಿನ ರಸ ತೆಗೆಯೋದ್ರಿಂದ ಏನಾದರೂ ಹಾನಿ ಏನಿಲ್ಲ ಸರ್, ಏನಿಲ್ಲ. ಆ ಥರದ್ದೇನು ತೊಂದರೆ ಇಲ್ಲ. ನಾವು ಇಲ್ಲ ಪೂರ್ತಿ ವಾಶ್ ಮಾಡಿದ್ದೀವಲ್ಲ, ವಾಶ್ ಮಾಡಿದ್ವಿ. ಅದು ಏನಿಲ್ಲ, ಹೊರಗಡೆ ಇರೋ ವಾತಾವರಣ ಡಸ್ಟ್ ಬಂದು ಕೂತಿರುತ್ತೆ ಅಷ್ಟೇ, ಇನ್ನೇನು ಬೇರೆ ಇದೇನಿಲ್ಲ. ಈಗ ಪೂರ್ತಿ ವಾಶ್ ಮಾಡಿರೋದು ಇದೇ ಒರಿಜಿನಲ್ ಕಲರು. ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಕಾಯಿಸ್ತಾ ಇದನ್ನು ಕಸ ಬರುತ್ತೆ. ಕಾಯಿಸ್ತಾ ಬರ್ತಾ ಇದ್ದಂಗೆ ಮೇಲೆ ಕಸ ಏನಾದರೂ ಇದ್ದರೆ ಇನ್ನು ಒಂದು ಸ್ವಲ್ಪ ತೋರಿಸ್ತೀನಿ ನಾನು ಯಾವಾಗ ಅಂತ. ಅದು ಬರ್ತಾ ಅದು ಮೇಲ್ಗಡೆ ತೇಲ್ತಾ ಬರುತ್ತೆ. ಆ ತೇಲ್ ಬಂದಿದ್ದನ್ನ ಎತ್ತಾಗ್ತಾ ಇರುತ್ತೆ. ಸರಿ, ಇವಾಗ ಕಾಯಕ್ಕೆ ಸ್ಟಾರ್ಟ್ ಮಾಡೋದು, ಊರಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರಿ. ಮತ್ತೆ ಎಂಥ ಸ್ಕ್ಯಾಮ್ ಮಾಡ್ತಾ ಇದ್ದಾರಲ್ವ ಇವರೆಲ್ಲ. ಹಾಂ ಸರ್, ಭಯಂಕರ ಇದೆ. ಈಗ ಕೊಳ್ತೋಗಿದ್ದ ಬೆಲ್ಲನೂ ಹಾಕಿ ಕೊಡ್ತಾ ಇದ್ದಾರೆ. ಅಯ್ಯೋ ಭಯಂಕರ ಇದೆ ಸರ್, ತುಂಬ ಸ್ಕ್ಯಾಮ್ ಅಂದರೆ ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದೆಲ್ಲ. ನಮ್ಮ ಊರಲ್ಲಿ ಸರ್ ಬೇರೆ ಊರಿಗೆ ಅದು ಕರ್ಮ ತಟ್ಟೆತ್ತಲ್ವಾ ಮುಂದಕ್ಕೆ. ಸರ್ ಕರ್ಮ ಯಾರು ಕೇಳಕ್ಕೆ ಹೋಗಲ್ಲ ಈಗಲ್ಲ. ಫಸ್ಟ್ ಕೆಲಸ ಆಗಬೇಕು, ದುಡ್ಡು ಬೇಕು ಅಷ್ಟೇ. ಒಳ್ಳೆ ಉದ್ದೇಶದಿಂದ ನಾವು ಕೊಡ್ತಾ ಇದ್ದೀವಿ. ನಾವು ಸಾಕಷ್ಟು ಜನ ಸರ್ ಮಂಡ್ಯದಲ್ಲಿ ಕಳೆದ ಒಂದು 5-6 ವರ್ಷದಿಂದ ಸಂತೆ ಮಾಡ್ತಾ ಇದ್ದೀವಿ. ಜನಗಳಿಗೆ ಏನು ಅಂತಂದರೆ ನಾವು ಒಳ್ಳೆಯ ರೀತಿಯಲ್ಲೇ ಕೊಡ್ತಾ ಇದ್ದೀವಿ. ಅಂದರೆ ಸೊಪ್ಪುಗಳೆಲ್ಲ 10 ರೂಪಾಯಿ 15 ರೂಪಾಯಿ ಹಿಂಗೆ ಲೋಕಲಲ್ಲಿ ಮಾರ್ಕೆಟಲ್ಲಿ, ಹೊರಗಡೆ ಹೋದಾಗ ಬೇರೆ ಕೊಡ್ತಾ ಇದ್ದೀವಿ. ಈ ಲೋಕಲ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಹೊರಗಡೆ ಮಾರ್ಕೆಟ್ ಕೆಮಿಕಲಲ್ಲಿ ನಾವು ಎಷ್ಟಿರುತ್ತೆ, 1 ರೂಪಾಯಿ 2 ರೂಪಾಯಿ ಕಡಿಮೆ ಇದ್ರೆ ಅಲ್ಲಿಗೆ ಹೊರಟೋಗ್ತಾರೆ. ನಾವು ಒಳ್ಳೆ ಪದಾರ್ಥ ವರ್ಷವಿಡೀ ನಾವು ಒಂದೇ ರೇಟಾಗಿ ಕೊಡ್ತೀವಿ ಅಂತಂದು ಜನ ಬರಲ್ಲ. ಕೆಲವೊಬ್ಬರು ಮಂದಿ ಇದ್ದಾರೆ, ನಮಗೆ ಒಂದು 100 ಜನದಲ್ಲಿ ಒಂದು 50-60% ಅಷ್ಟು ಜನ ನಮಗೆ ಇಂಥದೇ ತರಕಾರಿ ಸೊಪ್ಪು ಬೇಕೇ ಅಂದ್ಬಿಟ್ಟು ಬರ್ತಾರೆ. ಕೆಲವೊಬ್ರು ಏನಂತಾರೆ, ಕಡಿಮೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಹಾಗಾಗಿ ನಮಗೂ ಅವ್ರಿಗೂ ಉದ್ದೇಶ ಇಷ್ಟೇ, ಅವರು ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿಗೆ ಹೋಗೋರು ಇರ್ತಾರೆ. ಬೇಕೇ ಬೇಕು ನನಗೆ ಸಾವಯವ ಪದಾರ್ಥ ಇಂಥದ್ದು 100% ಬೇಕು ಅನ್ನೋರು ಒಂದಷ್ಟು ಜನ ಇದ್ದಾರೆ. ಅಂಥವ್ರಿಗೆ ನಾವು ಸಪ್ಲೈ ಮಾಡ್ತೀವಿ. ನಿಮಗೂ ಅನ್ಸುತ್ತಾ ಹಾಗಾದ್ರೆ ಇವರು ಕಮ್ಮಿ ದುಡ್ಡಲ್ಲಿ ಸಿಗೋ ಹುಡ್ಕಾಟ ಇದರಲ್ಲಿ ಆರೋಗ್ಯವಾಗಿ ತಿನ್ನೋದನ್ನ ಮರ್ತು ಬಿಡ್ತಾ ಇದ್ದಾರೆ? ಬಟ್ 100% ಸರ್, ನಾನೀಗ ಹೇಳ್ತಾ ಇಲ್ವಾ, ನಾವು ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಯಥೇಚ್ಛವಾಗಿ ಯಾವ್ದನ್ನೂ ಬೆಳೆಯೋಕ್ಕೆ ಹೋಗಲ್ಲ. ಬೆಳೆದಿದ್ದು ಸ್ವಲ್ಪ ಪ್ರಮಾಣದಲ್ಲೂ 100% ಆರ್ಗ್ಯಾನಿಕ್ ಆಗೇ ಕೊಡಬೇಕು. ಆಮೇಲೆ ತುಂಬ ನೀಟಾಗಿರೋಂಥ ಪದಾರ್ಥನೇ ಕೊಡಬೇಕು. ಕೊಟ್ಟಷ್ಟು ನೆನೆಸ್ಕೊಳ್ಬೇಕು. ಅವರು ಜನ ತಿಂದು ಒಳ್ಳೆ ಪದಾರ್ಥ ಕೊಡ್ತಾ ಇದ್ದಾರಪ್ಪ, ನೆನೆಸ್ಕೊಳ್ಬೇಕು. ಆ ಉದ್ದೇಶಕ್ಕೋಸ್ಕರ ಯಥೇಚ್ಛವಾಗಿ ಯಾವ್ದನ್ನೂ ಬೆಳೆಯೋಕ್ಕೆ ಹೋಗ್ಬಾರ್ದು. ಬೆಳೆದಿದ್ದು ಎಷ್ಟು ಪ್ರಮಾಣದಲ್ಲಿ ಬೆಳೀತು ಅಷ್ಟು ಮಾರ್ಕೆಟಿಂಗ್ ಮಾಡೋಣ ಉದ್ದೇಶಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಆದರೆ ಕೆಲವೊಬ್ಬರು ಮಂದಿ ಇದ್ದಾರೆ ಸರ್, 100% ನಮ್ಗೆ ಇಂಥವ್ರದೇ ಬೇಕು, ಇಲ್ಲೇ ಬೇಕು ಅಂತ. ನನಗೂ ಒಂದಷ್ಟು ಜನ ಕಸ್ಟಮರ್ಗಳಿದ್ದಾರೆ, ಸಾವಯವ ಬೆಲ್ಲ ಮಾಡ್ತಾ ಇದ್ದರು. ನಮ್ಮ ಫ್ರೆಂಡ್ಸಲ್ಲಿ ನಮ್ಮ ರೈತರುಗಳೇ ಇರ್ತಾರಲ್ಲ, ಅವ್ರ ಹತ್ರ ಬೆಲ್ಲ ಕೊಡ್ತೀನಿ ಅಂದಾಗಲೂ ಬೇಡ, ನೀವು ಮಾಡಿದಾಗಲೇ ಬೆಲ್ಲ ಕೊಡಿ ಅನ್ನೋ ಜನಗಳು ಇದ್ದಾರೆ. ಇಲ್ಲ, ಬೇರೆಯವ್ರ ಬೆಲ್ಲ ಬೇಡ, ನಿಮ್ಮ ಬೆಲ್ಲನೇ ಬೇಕು ಅನ್ನೋ. ಹಾಗಾಗಿ ಆ ಥರ ಹೆಸರು ಉಳಿಸ್ಕೊಂಡಿರೋದಕ್ಕೆ ನಾವು ಅಷ್ಟು ಜನಕ್ಕೆ, ಎಷ್ಟು ಜನ ಇದ್ದಾರೋ, ಒಂದು 50 ಜನ ಇದ್ರೂ ಪರವಾಗಿಲ್ಲ, ಅಂಥವ್ರಿಗೆ 100% ನೀಟಾಗಿರೋಂಥ ಪದಾರ್ಥ ಕೊಡೋಣ. ಈಗ ನಮ್ಮೂರಲ್ಲೂ ಒಂದಷ್ಟು ಜನ ಬದಲಾಗ್ತಾ ಇದ್ದಾರೆ. ಈಗ ನನಗೊಂದು 20-30 ಜನ ನನ್ನ ಹತ್ರ ಈಗ ಸ್ಟಾರ್ಟ್ ಆದಮೇಲೂ ಬೆಲ್ಲ ತೊಗೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ, ಬೆಲ್ಲ ಮಾಡ್ತಾರೆ. ಆಮೇಲೆ ಜೊತೆಗೆ ಹಣಬೇದು ಎಲ್ಲನೂ ಮಾಡ್ತಾ ಇರೋದ್ರಿಂದ ಅಲ್ಲೂ ತೊಗೊಳ್ತಾ ಇದ್ದಾರೆ. ಸ್ವಲ್ಪ ಬದಲಾಗ್ತಾರೆ ಸರ್, ಟೈಮ್ ಬೇಕು. ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಈಗ ಕೊಡ್ತಾ ಇದ್ದಾರೆ. ಆರೋಗ್ಯ ಕೆಟ್ಟೋಗ್ತಾ ಇದೆಯಲ್ಲ, ಅದಕ್ಕೋಗಿ ಗಮನ ಕೊಡ್ತಾ ಇದ್ದಾರೆ. ಆ ಗಮನ ಬಂದ ತಕ್ಷಣ ಬಂದೇ ಬರ್ತಾರೆ ಸರ್, 100% ಇದ್ದಾರೆ. ಈಗ ಏನಂತಂದರೆ, ಫಸ್ಟು ನಾನು ಬೆಲ್ಲನ ಆಲೆ ಮನೇಲಿ ಮಾಡಿಸ್ತಾ ಇದ್ದೆ. ಆಲೆ ಮನೇಲಿ ಬೆಲ್ಲ ಮಾಡಿಸಿ ನಾನು ಒಂದು ಅಂಗಡಿಯವ್ರು ಕೇಳಿದ್ರು, ನನ್ನ ಹತ್ರ ಬೆಲ್ಲ ತೊಗೊಬೇಕು, ಕೊಡಿ ಬೆಲ್ಲ ಅಂತ ಅಂದ್ಬಿಟ್ಟು. ನಾನು ಸಾವಯವ ರೈತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು ಚೆನ್ನಾಗಿ. ಬೆಲ್ಲ ತೊಗೊಂಡ್ರು. ಅದು ಆರ್ಗ್ಯಾನಿಕ್ ಸ್ಟೋರ್, ಮಂಡ್ಯದ ಒಂದು ಹೆಸರುವಾಸಿ ಆರ್ಗ್ಯಾನಿಕ್ ಸ್ಟೋರ್ ಅದು. ಅವ್ರು ನನ್ನ ಹತ್ರ ಬೆಲ್ಲ ತೊಗೊಂಡು ಫಸ್ಟು ನನ್ನ ಹತ್ರ 70 ರೂಪಾಯಿಗೆ kg ಬೆಲ್ಲ ತೊಗೊಂಡಿದ್ದು, ಆಲೆ ಮನೇಲಿ ಮಾಡಿಸಿದ್ದು. ಅವರು 100 ರೂಪಾಯಿ ಎಷ್ಟೋ ಮಾರಿದ್ದಾರೆ.
ಸೆಕೆಂಡ್ ಸಲ ಏನು ಮಾಡಿದ್ದಾರೆ, ಕೆಮಿಕಲ್ ಬೆಲ್ಲ. ಈ ಮಂಡ್ಯದಲ್ಲಿ ನಿಮಗೆ ಅದೇ ಒಂದು ಕಲ್ಲಳ್ಳಿ ಮಾರ್ಕೆಟ್ ಇದೆ, ಅಲ್ಲಿ ಕೆಮಿಕಲ್ ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಫ್ರೀ ಬೆಲ್ಲ ಅಂತ ಮಾರ್ತಾರೆ. ಅದು ಕೆಮಿಕಲ್ ಹಾಕೊಂಡು ಬೆಳೆದಿರೋದನ್ನೇ ಆರ್ಗ್ಯಾನಿಕ್ ಫ್ರೀ ಬೆಲ್ಲ. ಅಂಥ ಬೆಲ್ಲ ತೊಗೊಬಂದ್ಬಿಟ್ಟು ಹೆಸರು ನಂದು, ವಿಕಾಸ್ ಅವ್ರದ್ದು ಬೆಲ್ಲ ಅಂತ ಹೇಳಿದು ಆರ್ಗ್ಯಾನಿಕ್ ಫ್ರೀ ಬೆಲ್ಲ. ಅಲ್ಲಿ ಕಡಿಮೆ ಸಿಗುತ್ತೆ, 30 ರೂಪಾಯಿಗೆಲ್ಲ ಸಿಗುತ್ತೆ ಬೆಲ್ಲ. ನಿಮ್ಗೆ ಆ 30 ರೂಪಾಯಿ ಬಂದುಬಿಟ್ಟು 100 ರೂಪಾಯಿ ಮಾಡಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವುದೇ ಅಂಗಡಿಗಳಿಗಾಗಲಿ ಇನ್ನೊಂದಾಗಲಿ ಸ್ಟೋರ್ಗೆ ಕೊಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಮಾಡೋಣ. ಎಷ್ಟು ಬಂದು 100% ಕಸ್ಟಮರ್ಗೆ ಡೈರೆಕ್ಟಾಗಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಸೊ ನೀವು ಒಂದು ವಾರಕ್ಕೆ ಅಂದಾಜಾಗಿ ಒಂದು 100 kg ಬೆಲ್ಲ ಮಾಡ್ತೀರಾ? 100 kg ಸರ್. 2 ದಿನ ಮಾಡ್ತೀನಿ, ಬುಧವಾರ ಮತ್ತು ಭಾನುವಾರ. 50 kg ಅಷ್ಟೇ. ನನಗೆ ತುಂಬ ಕಡಿಮೆ ಟೈಮು ಸಾಕು. ಬೆಳಗ್ಗೆ ಬಂದು ಈ ಪ್ರೋಸೆಸ್ ನೋಡಿದ್ರಲ್ಲ, ಇದು ಒಂದು 6:30-7 ಗಂಟೆಗೆ ಒಲೆ ಹಚ್ಚಿಸ್ತಾರೆ. ನಮಗೆ ಒಂದು 12 ಗಂಟೆ 1 ಗಂಟೆಗೆ ಕ್ಲೋಸ್ ಮಾಡೋದು. ಸೊ ಯಾರಿಗಾದ್ರೂ ಬೆಲ್ಲ ಬೇಕಂದ್ರೂ ವಿಕಾಸ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಬುಧವಾರ ಅಥವಾ ಭಾನುವಾರ ನೀವೇನಾದರೂ ಮಂಡ್ಯಕ್ಕೆ ಬಂದು ಅವ್ರ ಹತ್ರ ಬೆಲ್ಲ ಮಾಡೋ ಪ್ರಾಸೆಸ್ನ ನೋಡಿ ಇಲ್ಲೇ ಇದ್ದು ಅವ್ರ ಜೊತೆನೇ ಬೆಲ್ಲ ಮಾಡಿ ಬೆಲ್ಲನೂ ತೊಗೊಂಡು ಹೋಗ್ಬೋದು, ಬೆಲ್ಲ ಕಬ್ಬಿನ ರಸನೂ ಕುಡಿಬೋದು. ಹಾಂ, 100% ಖಂಡಿತ. ಇವಾಗ ಬೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ, ನೋಡೋಣ ಹೇಗಾಗತ್ತೆ ಅಂತ. ಅಲ್ಲಿ ಕಬ್ಬಿನ ಜ್ಯೂಸ್ ಇದೆ, ತಗೊಳ್ಳಿ. ನೀವು ಎಸ್ಕೇಪ್ ಆಗ್ಬಿಡಿದೆ, ಲೋಟಲ್ಲಿ ಇಟ್ಟಿದ್ದೀನಿ ನೋಡಿ, ಫುಲ್ ಪ್ಯೂರ್ ಕಬ್ಬಿನ ಜ್ಯೂಸು. ಅದೇ ಮಾಡಿದ್ದೀವಿ. ಇವಾಗ ಎಲ್ಲ ಬೆಂಕಿ ಹಾಕಾಯ್ತು. ಇವಾಗ ಕಬ್ಬಿನ ಜ್ಯೂಸ್ ಮಾಡೋಕ್ಕೆ ಇದು ಎಷ್ಟು, ಒಂದು 4 ಕವರಾ? 3 ರಿಂದ 4 ಅವರ್ ಡಿಪೆಂಡು, ಜ್ಯೂಸ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಸೊ ಇವಾಗ ಇದು ಎಷ್ಟು ಅವರ್ ಬೇಕಾಗತ್ತೆ? ಈಗ ಟೈಮು ಬಂದು 8:30, 9:30, 10:30, 12:30. 4 ಅವರು. ಸೊ ಇಲ್ಲಿರೋ ಜ್ಯೂಸು 1/4 ಭಾಗ ಆಗತ್ತೆ. ಸೊ ಇದಕ್ಕೆ 4 ಅವರ್ ಬೇಕು. ಜೊತೆಗೆ ಏನಕ್ಕೆ ಅಂತಂದರೆ 4 ಅವರ್ಸ್ ಅಂದರೆ ಒಂದೇ ಫ್ಲೇಮಲ್ಲಿ ಬೇಯಬೇಕು. ಇದು ಏನು ಹೆಂಗಂದರೆ, ನಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅಡುಗೆ ನೊಂದೋಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಸಲ ಜಾಸ್ತಿ ಮಾಡೋದು, ಒಂದು ಸಲ ಕಡಿಮೆ ಮಾಡಿದಾಗ ಬೆಲ್ಲ ಸರಿಯಾಗಿ ಬರೋಲ್ಲ. ಬೆಲ್ಲ ತೆಗಿಯೋದು ಒಂದು ಗುಣ, ಅದು ಇಷ್ಟೇ ಟೆಂಪರೇಚರಲ್ಲಿ ಬೇಯಬೇಕು ಅನ್ನೋದು ಇರುತ್ತೆ. ಆಲೆ ಮನೆಯಲ್ಲಿ ಅದೆಲ್ಲ ಈಗ ನಾವು ಉರಿತಾ ಇದ್ದಾಗ ಒಂದು ಸಲ ಕಡಿಮೆ ಮಾಡೋದು, ಒಂದು ಸಲ ಜಾಸ್ತಿ ಮಾಡೋದು, ಆದಾಗ ಏನಾಗುತ್ತೆ, ನೊಂದೋಗುತ್ತೆ ಅಡುಗೆ. ಆಗ ಬೆಲ್ಲ ಅಷ್ಟು ಕ್ವಾಲಿಟಿ ಬೆಲ್ಲ ಬರೋಲ್ಲ. ಹಾಗಾಗಿ ಒಂದೇ ಫ್ಲೇಮಲ್ಲಿ ಉರಿಬೇಕು ಅನ್ನೋವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಕೊಡ್ತಾ ಇರ್ತೀವಿ, ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಸುಣ್ಣ ಬಳಸ್ತಾ ಇದ್ದೀವಿ. ಅದು ಎಷ್ಟು ಜ್ಯೂಸ್ ಇರುತ್ತೆ ಅದ್ರ ಮೇಲೆ ನೋಡಿಕೊಂಡು ನಮ್ಮ ಕಣ್ಣಳ್ತಲೇ ಗೊತ್ತಾಗೋಗುತ್ತೆ ಎಷ್ಟು ಬೇಕು ಏನು ಮಾಡೋದು. ಈಗ ಇದ್ರ ಲೆಕ್ಕದಲ್ಲಿ 1 ಜಗ್ಗ ಅಥವಾ 2 ಜಗ್ಗ ಹಾಕ್ತೀವಿ. ಸುಣ್ಣ ಏನಕ್ಕೆ ಹಾಕಲ್ ವಿಕಾಸ್? ಸುಣ್ಣ ಬೆಲ್ಲ ಗಟ್ಟಿ ಬರೋಕ್ಕೆ ಅಷ್ಟೇ ಸರ್, ಇನ್ನೇನು ಬೇರೆದೇನು. pH ಮೇಂಟೈನ್ ಮಾಡಬೇಕಲ್ಲ. pH ನಮಗೆ 4% ಇರುತ್ತೆ pH ಜ್ಯೂಸಲ್ಲಿ, ಅದು 7% ರೈಸ್ ಮಾಡೋದಕ್ಕೋಸ್ಕರ ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕೋದ್ರಿಂದ ಏನು ಹೆಲ್ತ್ಗೇನು ಎಫೆಕ್ಟ್ ಆಗಲ್ವಾ? ಏನಿಲ್ಲ ಸರ್, ಎಲೆ ಅಡಿಕೆಗೆ ಬಳಸ್ತಾರಲ್ಲ ಸುಣ್ಣ, ಸೇಮ್ ಅಷ್ಟೇ. ಸರಿ ಆಯಿತು. ಸೊ ಹಂಗಾರೆ ನೀವು ಮಾಡೋ ಬೆಲ್ಲದ ಪ್ರಾಸೆಸ್ ಪದ್ಧತಿಯಲ್ಲಿ ಕಬ್ಬಿನ ಜ್ಯೂಸು ಮತ್ತು ಸುಣ್ಣ ಅಷ್ಟೇ, ಬೇರೆ ಏನೂ ಇಲ್ಲ? ಏನು ಬೇಕಾಗೋ ಇಲ್ಲ ಸರ್. ಆ್ಯಕ್ಚುಲಿ ಬೆಲ್ಲ ಮಾಡೋದಕ್ಕೆ ಇವೆರಡೇ ಬೇಕಾಗಿರೋದು ಅಷ್ಟೇ, ಇನ್ನೇನು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ಇದು ಮಾಡಿದ್ಮೇಲೆ ಎಷ್ಟು ದಿನ ಸ್ಟೋರ್ ಮಾಡ್ಬೋದು? ಎಷ್ಟು ದಿನ ಇರುತ್ತೆ ಬೆಲ್ಲ? ತೇವಾಂಶ ಇಲ್ದೇನೆ ಇದ್ದರೆ, ಬೆಲ್ಲದ ಗುಣ ಏನಂತಂದರೆ, ನೀವು ಓಪನ್ ಆಗಿ ಇಟ್ಬಿಟ್ರೆ ಹೊರಗಡೆ ಇರೋ ತೇವಾಂಶನ ಎಳೆದಿಟ್ಕೊಳ್ಳುತ್ತೆ. ಅದೇ ಬಿಸಿಲಲ್ಲಿ ಇಟ್ಟರೆ ಮತ್ತೆ ವಾಪಸ್ ಆಗುತ್ತೆ. ಹಾಗಾಗಿ ಏರ್ ಟೈಟ್ ಬಾಟ್ಲಲ್ಲಿ ಇಟ್ಕೊಂಡ್ರೆ ನೀವು 6 ತಿಂಗಳು ವರ್ಷವರೆಗೂ ಇಡ್ಬೋದು, ಏನು ಸಮಸ್ಯೆ ಇಲ್ಲ. ಸರ್, ಈಗ ಒಂದು 1/2 ಅವರ್ ಆದಮೇಲೆ ನಾವು ಇಷ್ಟು ಫಿಲ್ಟ್ರ್ ಮಾಡಾದ್ಮೇಲೂ ಕಬ್ಬಿನ ಜ್ಯೂಸ್ ಒಳಗೆ ಮಿಕ್ಸ್ ಆಗಿರುವಂಥದ್ದು ಒಂದಷ್ಟು ಕಸ ಇರುತ್ತೆ, ಅಂದರೆ ಮಡ್ಡಿ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ. ಅದು ಮೇಲಕ್ಕೆ ತೇಲ್ತಾ ಬರುತ್ತೆ. ಅದನ್ನ ಎತ್ತಬೇಕು. ಎದ್ದು ಹೋದರೆ ಬೆಲ್ಲ ನಿಮ್ಗೆ ಅಷ್ಟು ಕ್ವಾಲಿಟಿ ಬೆಲ್ಲ ಸಿಕ್ಕಲ್ಲ. ಈಗ ಮಡ್ಡಿ ಬರುತ್ತೆ, ತೋರಿಸ್ತೀನಿ ಯಾವ ಥರ ಬರುತ್ತೆ ನೋಡಿ. ಮೇಲೆ ಕಾಣ್ತಾ ಇರೋದು ಇದೆಲ್ಲ ಮಡ್ಡಿ. ಇದು ಮಡ್ಡಿ ಅಂತ ಹೇಳಿದ್ರೆ ಏನು ಕಸ ಅಂತ ಹೇಳ್ಬೋದು? ಗಲೀಜು ಆಮೇಲೆ ಅದ್ರ ಕಸ ಇರೋದು, ಇದೆಲ್ಲ ತೆಗಿಬೇಕು. ತೆಗೆದು ಹೋದರೆ ನಿಮಗೆ ಕ್ವಾಲಿಟಿ ಬೆಲ್ಲ ಬರುತ್ತೆ. ಇದು ಬೇಯ್ತಾ ಬರ್ತಾನೆ ಇರ್ತಾ ಇದು. ಸೊ ಆಲೆ ಮನೆಗಳಲ್ಲೂ ಇದೆಲ್ಲ ತೆಗಿತಾರ? ತೆಗಿತಾರೆ. ಸೊ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಇದು
ಗಾಳಿಲಿ ಬರ ಕಾರ್ಬನ್ ಅಂತ, ಹೌದೌದು ಸರ್. ಅದ್ರ ಬಗ್ಗೆ ಹೇಳ್ತೀರಾ? ಈಗ ಪೊಲ್ಯೂಟ್ ಆಗಿರುತ್ತಲ್ಲ ಸರ್ ನಮ್ಮ ವಾತಾವರಣದಲ್ಲಿ, ಅದು ಕಬ್ಬು ಸಿಪ್ಪೆ ಮೇಲೆ ಕಚ್ಕೊಂಡಿರುತ್ತೆ. ನೀವು ಕಬ್ಬು ವಾಶ್ ಮಾಡಕ್ ಮುಂಚೆ ನೋಡಿದ್ರೆ ಕರ್ರಗಿರುತ್ತೆ ಕಬ್ಬಲ್ಲ, ಅದು ವಾಶ್ ಮಾಡಿದಾಗ ಫುಲ್ ವೈಟ್ ಆಗಿರುತ್ತೆ. ಅದಲ್ಲದೆ ಎಷ್ಟೇ ತೊಳೆದ್ರೂ ಮಧ್ಯದಲ್ಲಿ ಜ್ಯೂಸ್ ಜೊತೆಲಿ ಮಿಕ್ಸ್ ಆಗುತ್ತೆ, ಅದು ಮಿಕ್ಸ್ ಆಗಿರೋದು ಬಂದಿರುತ್ತೆ. ಅದನ್ನ ಈಗ ಏನಾಗುತ್ತೆ, ಬೇಯ್ತಾ ಮೇಲಕ್ಕೆ ತೇಲುತ್ತೆ. ಅದು ತೇಲುತ್ತೆ. ಈಗ ನೋಡಿ ನಿಮಗೆ ಇದರಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ಬೋದು, ಇಲ್ಲಿ ನಿಮಗೆ ಕಸ ಎಷ್ಟು ಕಾಣ್ತಾ ಇದೆ ನಿಮಗೆ. ಇದು ಮೇಲ್ಗಡೆ ತೇಲುತ್ತೆ. ನಾವು 2 ಸಲ ಫಿಲ್ಟ್ರ್ ಮಾಡಿದ್ರೆ ಇಷ್ಟು ಕಸ ಬಂದೇ ಬರುತ್ತೆ. ಇದರಲ್ಲಿ ಇನ್ನೂ ಮಿಕ್ಕಿದ್ದು ಇನ್ನು ಎಷ್ಟಾಗುತ್ತೆ ಅಷ್ಟು ಫಿಲ್ಟರ್ ಎಲ್ಲ ಮಾಡೋದು. ಒಂದು 95% ಅಷ್ಟು ಕ್ಲೀನ್ ಆಗುತ್ತೆ. ಇನ್ನೊಂದು 5% ಉಳ್ಕೊಬಹುದು, ಅದು ಹೇಳೋಕ್ಕಾಗಲ್ಲ. ಸೊ ನೀವು ಹೇಳೋದು ಏನಂದ್ರೆ ನೀವು ಈ ತರ ಮಾಡ್ತಾ ಇದ್ದೀರಾ. ಸೊ ಬೇರೆ ಕಡೆ ಬೇರೆಯವರೆಲ್ಲ ಹಿಂಗ್ ಬೆಲ್ಲ ಮಾಡ್ತಾರೆ, ಇದನ್ನ ತೆಗಿಯಕ್ಕೆ ಕಸ ಮೇಲ್ ಬರಕ್ಕಂತ ಏನಾದ್ರು ಹಾಕ್ತಾರಾ? ಇದೆ ಸರ್, ಇದು ಮಡ್ಡಿ ತೆಗೆಯೋದಕ್ಕೆ ಅಂತಾನೆ ಒಂದಷ್ಟು ಕೆಮಿಕಲ್ ಬರುತ್ತೆ, ಅದನ್ನ ಬಳಸ್ತಾರೆ. ಆಮೇಲೆ ಒಂದಷ್ಟು ಜನ ಸೋಡಾ ಬಳಸ್ತಾರೆ, ಅಡುಗೆ ಸೋಡಾ. ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಅದೇ ಸೋಡಾ ಬಂದಾಗ ಉಕ್ಕುತ್ತೆ. ಅದು ಉಕ್ಕಿದಾಗ ಮೇಲ್ಗಡೆ ತೇಲುತ್ತೆ, ಅದು ಎದ್ದಾಗ್ತಾ ಇರ್ತಾರೆ. ಓಕೆ ಓಕೆ ಓಕೆ. ಸೊ ಬೇರೆ ಆಲೆ ಮನೆಗಳಲ್ಲಿ ಸೋಡಾ ಉಪಯೋಗಿಸ್ತಾರೆ, ಕಸ ತೆಗಿಬೇಕು ಅಂತ ಕೆಮಿಕಲ್ಸ್ ಹಾಕ್ತಾರೆ. ಸೊ ವಿಕಾಸ್ ಅವ್ರು ಮಾಡ್ತಾ ಇರೋ ಬೆಲ್ಲದಲ್ಲಿ ಕಬ್ಬಿನ ಜ್ಯೂಸು ಮತ್ತು ಸುಣ್ಣ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಇಟ್ಸ್ ಲೈಕ್ 100% ನ್ಯಾಚುರಲ್, 100% ಮೈಂಡ್ಫುಲಿ ಗ್ರೋನ್, 100% ಆರ್ಗ್ಯಾನಿಕ್ಕು. ಸೊ ಈ ಥರ ಬೆಲ್ಲ ತಯಾರಿ ಮಾಡಿ ಈ ಥರ ಬೆಲ್ಲ ತಿನ್ನಬೇಕಾಗಿರೋದು, ಇದು ಆ್ಯಕ್ಚುಯಲ್ ಪ್ರಾಸೆಸ್ಸು. ಇವಾಗ ಆಗಲೇ ವಿಕಾಸ್ ಅವರೆಲ್ಲ ಹೇಳಿದ್ರು ಬೇರೆ ಆಲೆ ಮನೆಗಳಲ್ಲಿ ಬೇರೆ ಕಡೆ ಬೆಲ್ಲ ಎಲ್ಲ ಹೇಗೆ ಮಾಡ್ತಾರೆ ಅಂತ. ಸೊ ನೀವೇ ಚೂಸ್ ಮಾಡಿ, ಈ ಥರ ತಯಾರಿ ಮಾಡಿರೋ ಬೆಲ್ಲವನ್ನು ಸೇವನೆ ಮಾಡ್ತೀರಾ. ಕೆಮಿಕಲ್ ಆಗಿ ಕಲರ್ ಬೇಕು, ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ಬೆಲ್ಲ ತಿಂತೀರಾ, ಅದು ನಿಮಗೆ ಬಿಟ್ಟಿದ್ದು. ಇದನ್ನ ಬಿಟ್ಟು ಬೇರೆ ಏನಾದರೂ ಇದೆಯಾ ವಿಕಾಸ್ ಹೇಳೋಕ್ಕೆ ಈ ಪ್ರಾಸೆಸ್ನಲ್ಲಿ? ಪ್ರೋಸೆಸ್ಸಲ್ಲಿ ಅಂತಂದರೆ ಇದನ್ನು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಸರ್. ಇದು ತುಂಬ ಸುಲಭವಾಗಿ ನಾವು ಮಾಡ್ಕೊತಾ ಇರೋದು. ಬೆಲ್ಲ ಪ್ರೋಸೆಸ್ ಯಾವ ಥರ ಅಂತಂದರೆ, ಈಗ ಕಬ್ಬು ಬೆಂದಾದ್ಮೇಲೆ ಸುಣ್ಣ ಎಷ್ಟು ಬೇಕೋ ಅಷ್ಟು ಕೊಟ್ಟಾದ್ಮೇಲೆ ಇನ್ನೇನು ನಮ್ಮ ಕೆಲಸ ಬೇಡ. ಇನ್ನು 3 ಅವರ್ಸ್ ಏನು ಕೆಲಸ ಇರಲ್ಲ. ಇದು ಕುದಿ ಬರುತ್ತೆ. ಕುದಿ ಬಂದಾದಮೇಲೆ ಕೆಳಗಡೆ ಇಳಿದಾದ್ಮೇಲೆ ಅದು ನಾವು ಒಂದು ತೋರಿಸ್ತೀನಿ, ಆಗ ಬಂದಾಗ ತೋರಿಸ್ತೀನಿ. ಕತ್ತರಿಸ್ದಂಗೆ ಬೀಳೋದು ಅಂತ ಪಾಕ ಗಟ್ಟಿ ಆಗ್ತಾ ಇದ್ದಾಗ ಅದು ಒಂಥರ ನೇತಾಡ್ದಂಗೆ ಬಿದ್ದರೆ ಅದು ಕ್ವಾಲಿಟಿ ಆಗಿ ಬರೋಲ್ಲ. ಕತ್ತರಿಸಿ ಬಿದ್ದಾದರೆ ಒಳ್ಳೆ ಕ್ವಾಲಿಟಿ ಬೆಲ್ಲ ಆಗ್ತಾಯಿದೆ. ಆಮೇಲೆ ಸುಣ್ಣ ಆವಾಗ ಇನ್ನೇನಾದ್ರು ಜಾಸ್ತಿ ಬೇಕೋ ಅಥವಾ ಕಡಿಮೆ ಮಾಡ್ಕೊತೀವಿ, ಆ ಟೈಮಲ್ಲಿ ಮಾಡ್ಕೊಂಡು. ಎಲ್ಲ ಇನ್ ಬಿಟ್ವೀನ್ ದ ಸೀನ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಬಂದು ಇವರು ಶೋಕಿ ಮಾಡ್ತಾ ಇದಾರೆ, ಇಲ್ಲಿ ಕಷ್ಟಪಟ್ಬಿಟ್ಟು ನಾನೇ ಮಾಡ್ತಾ ಇರೋದು. ಸರ್ ಇದು ಈಗ ಕುದಿ ಬರ್ತಾ ಇದೆ. ಈ ಕುದಿ ಬರೋ ಟೈಮಲ್ಲಿ ಸುಣ್ಣ ಏನಾದ್ರು ಕಡಿಮೆ ಆಗಿತ್ತು ಅಂತಂದ್ರೆ, ಅಥವಾ ಸುಣ್ಣ ಏನಾದ್ರು ಜಾಸ್ತಿ ಇನ್ನೊಂದ್ ಸ್ವಲ್ಪ ಬೇಕು ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಈಗ ಪಾಕ ಹಿಂಗ್ ಚೆನ್ನಾಗಿ ತಿರುಗ್ಬಿಟ್ಟು ಮೇಲೆ ಎತ್ತಿ ಹಿಡಿತೀವಿ. ಹಿಂಗೆ ಎತ್ತಿ ಒಂದ್ಸಲ ದವಾಕರಾಗ ಈ ಪಾಕ ಬೀಳ್ಬೇಕಾದ್ರೆ ನೋಡಿ, ಇಲ್ಲಿ ಕತ್ತರಿಸಿ ಬೀಳುತ್ತೆ. ತೋರಿಸ್ತೀನಿ ಇದು ನೋಡಿ. ಹಿಂಗೆ ತೊಟ್ಟಿಗೆ ಹಿಂಗೆ ಕತ್ತರಿಸಿ ಗಟ್ಟಾಗಿ ಬೀಳುತ್ತೆ. ಹಿಂಗೆ ಈಗ ಬೀಳ್ತಾ ಇದೆ ನೋಡಿ, ಈ ತರ ಬೀಳ್ಬೇಕು. ಅದು ರಬ್ಬರ್ ಎಳ್ದಂಗೆ ಏನ ಬೀಳ್ತಾ ಇದ್ರೆ ಅಲ್ಲಿ ನಿಮ್ಗೆ ಸುಣ್ಣ ಕಡಿಮೆ ಆಗಿದೆ ಅಂತ ಅಂಶ. ಅದು ಆಗ ಸುಣ್ಣ ಇನ್ನೊಂದ್ ಸ್ವಲ್ಪ ಸುಣ್ಣ ಹಾಕಬೇಕಾಗುತ್ತೆ. ಇದು ಈ ಮೆಥಡ್ ಅಲ್ಲಿ ಅಂತಂದ್ರೆ, ಈಗ ಯಾವಾಗ ಇದೊಂದೇ ಮತ್ತೆ ಸುಣ್ಣ ಹಾಕಕ್ಕಾಗಲ್ಲ. ಈಗಲೇ ನೋಡ್ಕೊಂಡ್ಬಿಡ್ಬೇಕು ನೀವು, ಸುಣ್ಣ ಹಾಕ್ಬೇಕು ಅಥವಾ ಜಾಸ್ತಿ ಆಗಿದೋ ಕಡಿಮೆ ಆಗಿದೆ. ಇಲ್ಲ, ಜಾಸ್ತಿ ಆದ್ರೆ ಏನ್ ತಪ್ಪಾಗೋದಿಲ್ಲ, ಕಡಿಮೆ ಆಗ್ಬಾರ್ದು. ಕಡಿಮೆ ಆದ್ರೆ ನಿಮ್ಗೆ ಬೆಲ್ಲ ಬರಲ್ಲ, ಕ್ವಾಲಿಟಿ ಬೆಲ್ಲ ಬರಲ್ಲ, ಎಳ್ದಾಗ್ಬಿಡುತ್ತೆ ಆ ಟೈಮಲ್ಲಿ. ಒಂದ್ ನಿಮಿಷ ತೋರಿಸ್ತೀನಿ. ನೋಡಿ ಹಿಂಗ್ ಬೀಳ್ತಾ ಇದೆಯಲ್ಲ, ಹಿಂಗೆ ಕತ್ತರಿಸಿ ಬೀಳ್ಬೇಕದು. ಸರಿಯಾಗಿದೆ, ಕರೆಕ್ಟ್ ಆಗಿದೆ. ಈಗ ನೋಡಿ ಹಿಂಗೆ ಕತ್ತರಿಸಿ ಬೀಳ್ತಾ ಇದೆಯಲ್ಲ, ಆ ತರ ಕತ್ತರಿಸಿ ಬಿದ್ಬಿಡ್ಬೇಕು. ಹೀಗೆ ಸಾಮಾನ್ಯವಾಗಿ ಆಲೆ ಮನೆಗಳಲ್ಲಿ ಹಿಂಗೆ ನೋಡೋದು. ಸುಣ್ಣ ಕರೆಕ್ಟ್ ಆಗಿದೆ ಸಾಕು. ಒಂದೊಂದು ಕಬ್ಬುಗಳಲ್ಲಿ ಏನಾಗುತ್ತೆ, ಭೂಮಿ ಪಿ ಎಚ್ ಏನಾದ್ರು 4% ಇತ್ತು ಅಂದಾಗ ಸುಣ್ಣ ಜಾಸ್ತಿ ತಗೊಳುತ್ತೆ. ಈಗ ನಮ್ ಜಮೀನಲ್ಲಿ ಸ್ವಲ್ಪ ಸುಣ್ಣ ಜಾಸ್ತಿ ತಗೊಳುತ್ತೆ, ಯಾಕೆಂದ್ರೆ pH ಕಡಿಮೆ ಇದೆ.
ಅದು 6 to 7% ರೈಸ್ ಮಾಡ್ಬೇಕಾದ್ರೆ ಸುಣ್ಣ. pH ಲೆವೆಲ್ ಎಷ್ಟು ಇರಬೇಕು? ಸಾಮಾನ್ಯವಾಗಿ ನಮ್ಮ ಭಾಗ ಮಂಡ್ಯ ಭಾಗ ಅವಾಗಲೇ ಲಿಟ್ಮಸ್ ಟೆಸ್ಟ್ ಮಾಡಿದ್ರೆ ಅಲ್ಲ ಸರ್, ಮಂಡ್ಯ ಭಾಗದಲ್ಲಿ 4ರಿಂದ 5% ಅಷ್ಟೇ, ಅದ್ರ ಮೇಲೆ ಇರಲ್ಲ. ನೀವು ರಾಯಚೂರು, ಗದಗ, ರಾಯಚೂರು, ಬೀದರ್, ನಾರ್ತ್ ಕರ್ನಾಟಕ ಕೂಡ ಇದ್ರೆ ಅಲ್ಲಿ ಸುಣ್ಣನೇ ಬೇಕಾಗಿಲ್ಲ, 7% ಇರುತ್ತೆ pH ಅಲ್ಲಿ. ಬೆಲ್ಲಕ್ಕೆ ಎಷ್ಟು ಇರಬೇಕು? 6 ಮೇಲೆ ಇರ್ಬೇಕು, 6 ಮೇಲೆ ಇರ್ಬೇಕು. 6 6.5 ಇದ್ರೆ ಸಾಕು. ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಇರ್ತದೆ ಈಗ ಪಾಕ. ಈಗ ಕುದಿ ನಮ್ಮ ಭಾಗ ವಿಷಯದಲ್ಲಿ ಕುದಿ ಉಬ್ಬೇರದು ಕುದಿ ಬೀಳ್ತಾ ಇರುತ್ತೆ. ಅದಾದ್ಮೇಲೆ ಹದ ನೋಡ್ಬಿಟ್ಟು ಕರೆಕ್ಟ್ ಹದ ನೋಡಿ ಉಂಡೆ ಕಟ್ತಾ ಇದೆ ಅಂತಾಗ ಎತ್ತಿ ದಬಾಕದಷ್ಟೇ. ಇನ್ನೊಂದು ½ an hour ಅಲ್ಲಿ ಆಗೋದು. ಒರಿಜಿನಲ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಅದೇ ಒರಿಜಿನಲ್ ಬಣ್ಣ ನಿಮ್ಗೆ. ನೋಡಿ ಹಂಗೆ ಕತ್ತರಿಸಿ ಬೀಳ್ಬೇಕು. ಏನಾಗುತ್ತೆ, ಹುಳಿ ಬಂದಿರೋ ಕಬ್ಗಳಲ್ಲಿ ಹಂಗಾಗ್ಬಿಡುತ್ತೆ. ಅಂದ್ರೆ ಈಗ ಕಡ್ದು ಒಂದ್ 2 ದಿವಸ ಆಗೋಗಿರುತ್ತೆ, 3 ದಿವಸ ಆಗೋಗಿರುತ್ತೆ, ಒಂದ್ 4-5 ದಿನ ಹಿಂಗೆ ಟೈಮ್ ಆಗೋದಾಗ ಹುಳಿ ಬಂದ್ಬಿಡುತ್ತೆ ಕಬ್ಬು. ಒಂದ್ ದಿವಸದ ಮೇಲೆ ಹುಳಿ ಹಾ. ಈಗ ಕಬ್ಬು ಕಡ್ದು 24 hours ಅಲ್ಲೇ ಜ್ಯೂಸ್ ಮಾಡ್ಬೇಕು ಅಂತ ಇರುತ್ತೆ, ಅಂದ್ರೆ ಬೆಲ್ಲ ಪ್ರೋಸೆಸ್ ಮಾಡ್ಬೇಕು ಅಂತ. ಅದಕ್ಕಿಂತ ಜಾಸ್ತಿ ಆದಾಗ ಕಬ್ಬು ಹುಳಿ ಬಂದ್ಬಿಟ್ಟಿರುತ್ತೆ. ಆ ಹುಳಿ ಬಂದ ಅಂಶದಲ್ಲಿ ಆತರ ಆಗುತ್ತೆ. ನೋಡ್ತೀರಾ ಮೇಡಮ್, ಟೇಸ್ಟ್ ನೋಡ್ತೀರಾ? ಬಿಸಿ ಬಿಸಿದು ಮಡಿಗೆ ಕಲ್ ಬಿಸಿ ಇರ್ತದೆ. ಕುಡಿ ಸರ್. ಇಲ್ಲ ಬೇಡ, ಇನ್ನೊಂಚೂರು ಆಡ್ಲಿ. ಪಾಸ್ ಮಾಡ್ತಾ ಇರಲಿಲ್ಲ. ಪಾಕ ತೆಗೆದಾದ್ಮೇಲೆ ಅಲ್ಲಿಗೆ ಹಾಕಿಲ್ಲಮ್ಮ, ಅಲ್ಲಿ ಇದು ಅಚ್ಚನ ಮನೆಗೆ ಉಯ್ಬೇಕಾದ್ರೆ ಇದೊಂದು 120 ಡಿಗ್ರಿ ಟೆಂಪರೇಚರ್ ಸ್ವಲ್ಪ ಕೂಲ್ ಆಗ್ಬೇಕು. ಒಂದು 70 to 80% ಕೂಲ್ ಆಗ್ಬೇಕು. ಈ 80% ಕೂಲ್ ಆದ್ಮೇಲೆ ಅಲ್ಲಿಗೆ ಅಚ್ಚನ ಮನೆ ಗಟ್ಟಿ ಬರುತ್ತೆ. ಗಟ್ಟಿ ಆದ್ಮೇಲೆ ಈಗ ಸೋಡಾ ಹಾಕ್ತೀವಿ, ಅಡಿಗೆ ಸೋಡಾ ಸ್ವಲ್ಪ ಅಡಿಗೆ ಸೋಡಾ ಹಾಕ್ತೀವಿ. ಪುಡಿ ಬೆಲ್ಲಕ್ಕೆ ಅಡಿಗೆ ಸೋಡಾ ಹಾಕ್ತೀವಿ. ಸಾಕು. ಏನಕ್ಕೆ ಸೋಡಾ ಹಾಕೋದು? ಅದು ಉಬ್ಬರುತ್ತೆ ಸರ್. ಪೌಡ್ರ್ ಹಾಕ್ಬೇಕಲ್ಲ, ಕೈಯಲ್ಲಿ ಪೂರ್ತ ಉಜ್ಜಕ್ ಆಗಲ್ಲ. ಸೋಡಾ ಹಾಕಿದಾಗ ಸ್ವಲ್ಪ ಹರಳುತ್ತೆ, ಆಗ ಉಜ್ಕೊಳಕ್ಕೆ ಅನುಕೂಲ ಆಗುತ್ತೆ. ಈ ಕಡೆಗೆ ಬನ್ನಿ ನೀವು. ದಬಾಕಿ ಹಿಡ್ಕೊಳ್ಳಿ, ಬಿಡ್ಬೇಡಿ. ಬಿಡಿ ಎಲ್ಲ ಬಿಟ್ಬಿಡಿ. ಅದು ಹೇಳ್ಕೊಳ್ಳಿ ಸರ್, ಒಂದ್ಸಲ ಹೇಳಿ. ಹಂಗೆ ಹೇಳಿದ್ಬಿಡಿ. ಅದು ಸೋರ್ತಾ ಇರುತ್ತೆ ಅಲ್ಲಿವರೆಗೂ ಹೇಳ್ಕೊಳ್ಳಿ. ಸಕ್ಕರೆ ಅಂಶ, ಈ ಸಕ್ಕರೆ ಅಂಶ ಮೇಲ್ ತೇಲ್ತಾ ಇದೆ. ಈ ಸಕ್ಕರೆ ಅಂಶ ನಿಮ್ಗೆ ಸಕ್ಕರೆ ಹಾಕದಾಗ ಬರುತ್ತೆ. ಕಬ್ಬಲ್ಲಿ, ಒರಿಜಿನಲ್ ಕಬ್ಬಲ್ಲಿ ನಿಮ್ಗೆ ಸಕ್ಕರೆ ಇಲ್ಲ ಅಂದಾಗ ಆ ತರ ಕಾಣುತ್ತೆ. ಇದ್ರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಹಿಂಗ್ ಕಾಣುತ್ತೆ. ಇದು ಚಕ್ಕೆ ಕಟ್ಟೋದು ಅಂತ ಹೇಳ್ತೀವಿ ನಾವು. ಪಾಕ ಹಾಕ್ಬೇಕಾದ್ರೆ ಈ ತರ ಚಕ್ಕೆ ಕಟ್ಬೇಕು. ಹಿಂಗ್ ನಿಮ್ಗೆ ಇಲ್ಲೇ ತೋರಿಸ್ತೀನಿ ನಾನು. ಇಲ್ಲಿ ಶೈನಿಂಗ್ ತರ ಚಕ್ಕೆ ತರ ಬರ್ತಾ ಇದೆಯಲ್ಲ, ಆ ತರ ಇರ್ಬೇಕದು. ಸೊ ಅದರಿಂದ ನಾನು ಸಕ್ಕರೆ ಮಾಡೋದಾದ್ರೆ ಅಲ್ಲ ಸಕ್ಕರೆ ಅಲ್ಲ, ಸಕ್ಕರೆ ಅಂಶ ಇದ್ರೆ ಆತರ ಕಟ್ಟೋದು. ಕಬ್ಬಲ್ಲಿ ಸಕ್ಕರೆ ಅಂಶ ಇಲ್ಲ ಅಂತಂದ್ರೆ ಆತರ ಬರಲ್ಲ. ಕೈ ಹುಷಾರ್ ಸರ್, ಬಿಸಿ ಇದೆ. ಮಾಡ್ತಾ ಇರೋದು. ಸಿಸಿ ಎಲ್ಲ ಮಾಡಿರ್ತಿತ್ತು. ಈಗ ಮಿಷಿನಲ್ಲಿ ಮಾಡಿದ್ರೆ ರುಚಿ ಹೆಂಗಿರುತ್ತೆ ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಎಲ್ಲಾರ್ಗು ಕೈಯಲ್ಲಿ ಸರ್ ಈಗ ದೇಶಕ್ಕೆಲ್ಲ ನಾನು ಬೆಲ್ಲ ಕೊಡ್ತೀನಿ ಅಂತ ಹೇಳ, ಕೊಡುವಂತ ಕಸ್ಟಮರ್ಗಳಿಗೆ ನೀಟಾಗಿ ಕೊಡೋಣ, ಅದು ಅಚ್ಚುಕಟ್ಟಾಗಿ ಮಾಡ್ಕೊಡೋಣ ಅಷ್ಟೇ. ನಾನು ಯಥೇಚ್ಛವಾಗಿ ಎಲ್ಲಾನು ಬೆಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ. ಮಾಡೋರು 1000 ಜನ ಇದಾರಲ್ಲ ಸರ್, ನನ್ನಂದ ಇನ್ನೂ 1 4 ಜನ ಕಲೀಲಿ ಇದ್ದಾರನ್ನ, ಕಲ್ತು ಮಾಡ್ಲಿ, ಅವರು ಬೆಲ್ಲ ಮಾರಾಟ ಮಾಡ್ಲಿ.
ಸೊ ಇಲ್ಲಿ ಇವ್ರು ಮಾಡೋ ಬೆಲ್ಲನು ಪೂರ್ತಿ ಎಲ್ಲ ಹಿಂಗೆ ಕೈಯಲ್ಲೇ ಪುಡಿ ಮಾಡೋದಾಯ್ತಾ, ಮೆಷಿನ್ ಏನು ಹಾಕೋದಿಲ್ಲ. ಸೊ ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್, ಲೈಕ್ ಪ್ಯೂರ್ ಹ್ಯಾಂಡ್ ಮೇಡ್. ನೀವು ಕೇಳ್ಬೋದು ಏನಕ್ಕೆ ನಮ್ ಬೆಲ್ಲ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅದು ಇದು ಅಂತ. ಮಾಡೋ ಪ್ರಾಸೆಸ್ ನೋಡಿದೀರಾ, ಇವಾಗ ಅವ್ರ ಕೈಯಲ್ಲಿ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನೋಡಿದೀರಾ. ಕಬ್ಬು ಕಟ್ ಮಾಡ್ಕೊಂಡ್ ಬರೋದ್ರಿಂದ ಹಿಡಿದು ಕಬ್ಬು ತೊಳೆದು ಪಾಕ ಮಾಡಿ ಕೆಳಗೆ ಇಳಿಸಿ ಈ ಸ್ಥಿತಿಗೆ ತಂದು ಇಲ್ಲಿಂದ ಪ್ಯಾಕೇಜಿಂಗ್ ಹೋಗ್ಬೇಕು. ಇಷ್ಟು ಎಫರ್ಟ್ ಆಗತ್ತೆ ಒಬ್ರು ರೈತರಿಗೆ. ಈ ಕಾರಣದಿಂದ ಬೆಲ್ಲದ ಕಾಸ್ಟ್ ಅಷ್ಟಿರತ್ತೆ. ಅದಾದ್ಮೇಲೆ ನೀವ್ ಹೇಗಿರತ್ತೆ ಅದ್ ನೀವೇ ತಿಂದು ನೋಡಿ ವಾಪಸ್ ಹೇಳ್ಬೇಕು. ಬೇಗ ಈಗ ಅದಲ್ಲೇ ಆಡ್ಬಿಡ್ಬೇಕು ನೀವು, ನಮಗೂ ಉಜ್ಜಕ್ಕೆ ಅನುಕೂಲ ಆಗುತ್ತೆ. ಇದಕ್ ಮಷೀನ್ ಇದೆಯಾ ಹಿಂಗ್ ಮಾಡ್ಬಿಟ್ಟು ಇದ್ ಮಾಡಕ್ಕೆ? ಹಾ ಇದೆ ಸರ್. ಹಾಕಿ. ಸೊ ಎಲ್ಲ ಜರಡೆ ಮಾಡಿ ಆರಿಸ್ಬಿಟ್ಟು ಇವಾಗ ನೋಡಿ, ಅವಾಗ ಹೆಂಗಿತ್ತು ಬೆಲ್ಲ, ಇವಾಗ ಈ ತರ ಬರುತ್ತೆ ಬೆಲ್ಲ. ಏನಂತೀರಾ ವಿಕಾಸ್, ಏನ್ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯಕ್ಕಿಂತ ನೀವೇ ಎಷ್ಟು ಎಫರ್ಟ್ ಹಾಕ್ಬೇಕು? ಅಯ್ಯೋ ನೋಡಿ ಸರ್, ನೀವೇ ನೋಡಿದ್ರಲ್ಲ ಎಷ್ಟು ಎಫರ್ಟ್ ಆಗ್ತಾ ಇದೀವಿ ಅಂತ ಅನ್ಬಿಟ್ಟು, ಒಳ್ಳೆ ಕ್ವಾಲಿಟಿ ಬೆಲ್ಲ ಕೊಡ್ಬೇಕು ಅಂತ ಅನ್ಬಿಟ್ಟು ಎಷ್ಟು ಪ್ರಯತ್ನ ಪಡ್ತಾ ಇದೀವಿ. ನೀವು ಸುಮ್ನೆ ಹಿಂಗ್ ತಗೊಂಡು ಲೋಟಕ್ಕೆ ಹಾಕಿ ಅಳ್ಳಾಡ್ಸಿ ಕುಡಿಬಿಡೋದು, ಹಾಲ್ಗೆ ಹಾಕೊಂಡು ಅಥವಾ ಹಾಕೊಂಡು. ಮಾಡಕ್ ಎಷ್ಟು 6 ಅವರ್ 8 ಅವರ್ ಆಯ್ತು ನಾವು ಬಂದು. ಇನ್ನ 1 kg ಇವಾಗ ಬೆಲ್ಲ ಆಗಿದೆ. ಇವರು ದೊಡ್ಡ ಮಾಡೋರೆಲ್ಲ ಅವರೆಲ್ಲ ಇದೆಲ್ಲ ಡೈರೆಕ್ಟ್ ಹಿಂಗೆ ಹಾಕ್ಬಿಡ್ತಾರ? ತೆಗಿಬೇಕು ಸರ್, ತೆಗಿತಾರೆ. ಕಪ್ ಕಡಿಬೇಕಾದ್ರೆ ತೆಗೆದ್ಬಿಡ್ತಾರೆ, ಇದನ್ನೆಲ್ಲ ತೊಳೆಯೋದಿಲ್ಲ ಅಷ್ಟೇ. ಹಂಗೆ ಕಟ್ಕೊಳ್ತೀನಿ ಸರ್. ಅಲ್ಲ, ನೀವ್ ಒಂದೊಂದನ್ನು ಹಿಂಗ್ ಕೈಯಲ್ಲಿ ಕ್ಲೀನ್ ಮಾಡಿದ್ರ ಅದೆಲ್ಲಾನು ಹಿಂಗೆ ಉಜ್ಜಿರೋದು ಸರ್. ಟೈಮ್ ಆಗುತ್ತಲ್ವಾ ವಿಕಾಸ್? ಟೈಮ್ ಆಗುತ್ತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಬೆಲ್ಲ ಕೊಡ್ಬೇಕಾದ್ರೆ ಟೈಮ್ ಆಗೇ ಆಗುತ್ತೆ. ಇವಾಗ ಹಂಗಾರೆ ಅವರೆಲ್ಲ ಬೆಲ್ಲ ಮಾಡೋರು ಯಾರು ಹಿಂಗ್ ತೊಳೆಯೋದೇ ಇಲ್ಲ? ಇವಾಗ ದೊಡ್ಡ ಶುಗರ್ ಫ್ಯಾಕ್ಟ್ರಿಲೆಲ್ಲ ಮಾಡ್ತಾರಲ್ಲ, ಫ್ಯಾಕ್ಟ್ರಿಲಿ ಯಾರು ತೊಳೆಯಲ್ಲ ಸರ್. ಅದಕ್ಕೆಲ್ಲ ಬ್ಲೀಚ್ ಮಾಡ್ತಾರೆ. ನಿಮ್ಗೆ ವೈಟ್ ಬರ್ಬೇಕಂದ್ರೆ ಬ್ಲೀಚ್ ಅಂದ್ರೆ ಮಾಮೂಲಿ ಮತ್ತೆ ಕೆಮಿಕಲ್ ಹಾಕೋದು. ಸೊ ಇಲ್ಲಿ ಒಂದೊಂದನ್ನು ತೊಳೆದ್ಬಿಟ್ಟು ಮಾಡೋದು. ತೊಳಿತೀರಾ? ಒಂದ್ ತಿಂಗಳಿಗೆ ಇವಾಗ 500 kg ಮಾಡಬೇಕು. 500 kg ಕಪ್ ತೊಳಿಬೇಕು ನೀವು ಇವಾಗ. 500 kg ಅಲ್ಲ, 500 kgಗೆ 5 ಟನ್ ಕಪ್ ತೊಳಿಬೇಕು. 5 ಟನ್ನು 5000 kg ಕಪ್. 5000 kg ಕಬ್ಬನ್ನ ಹಿಂಗೆ ತೊಳಿಬೇಕು. ನಿಜವಾಗ್ಲೂ ಎಲ್ಲಾದು ಹಿಂಗೆ ಇದು ಸಖತ್ ಕೆಲಸ ಅಲ್ವಾ ವಿಕಾಸ್? ತೊಳೆಯೋದೇ ಕೆಲಸ ಜಾಸ್ತಿ ಹಿಡಿಯುತ್ತೆ, ಕಪ್ ಕಡಿಯೋದಲ್ಲ, ತೊಳೆಯೋದೇ ಕೆಲಸ ಹಿಡಿಯುತ್ತೆ. ಬೆಳಗ್ಗೆ ನೋಡಿದ್ರಲ್ಲ ಹೆಂಗ್ ಕಾಣ್ತಿತ್ತು ಕಬ್ಬು. ಅದೆಲ್ಲ ಕಾರ್ಬನ್ ಹಂಗಾದ್ರೆ ಅಷ್ಟೇ, ಸುಮ್ಮನೆ ಹೊಟ್ಟೋಗ್ಬಿಡ್ತದೆ. ಸೊ ಯಾವುದೇ ಕಬ್ಬು ಮೇಲೆ ಕಪ್ಪಿದ್ರು ಅದು ಕಾರ್ಬನ್ ಅಂತಾನೇನಾ ಲೆಕ್ಕ? ಧೂಳು ಹಿಂಗೆ ಗರಿ ಕೂತಿರುತ್ತಲ್ಲ, ಹಿಂಗೆ ಗರಿ ಕವರ್ ಆಗಿರುತ್ತಲ್ಲ, ಕಸ ಬಂದು ಕೂತ್ಕೊಳ್ಳುತ್ತದು.
ಅಷ್ಟೇ, ಇನ್ನೇನಿಲ್ಲ. ತಗೊಳ್ರಿ, ತಲೆ ಮೇಲೆ ಇಟ್ಕೊಂಡು ಹೋಗಿ. ಕೇಳ್ತಾ ಇದ್ರಲ್ವ, ನಿಮ್ಮ ಆಸೆ ಪೂರೈಸೋಣ ಇವತ್ತು. ಅವಳು ಕೊಡಿ ಬಾಟ್ಲು. ತೆನೆ ಹೊತ್ತ ಮಹಿಳೆ. ಸೊ ಕುಟ್ಟಿ ಬೆಲ್ಲ ಎಲ್ಲ ಮಾಡಾಯ್ತು. ಸೊ ಯಾರಿಗೆ ಬೆಲ್ಲ ತಗೋಬೇಕು ಅಂತ ಅವಶ್ಯಕತೆ ಇದೆ, ಕೆಳಗಡೆ ಕಾಮೆಂಟ್ಸ್ನಲ್ಲಿ ಶೇರ್ ಮಾಡಿ, ಅಥವಾ ಲಿಂಕ್ ಕಳಿಸಿದೀವಿ. ಇಲ್ಲ ಡೈರೆಕ್ಟಾಗಿ ವಿಕಾಸ್ ಹತ್ರನೇ ತಗೋಬೇಕು ಅಂದರೆ ಇವು ಮಂಡ್ಯ ಹತ್ರ ಹಳ್ಳಿ ಹಳೆ ಬೂದೂರಲ್ಲಿ ಇರೋದು. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನು ನಾನು ಶೇರ್ ಮಾಡಿರ್ತೀನಿ. ಸೊ ಡೈರೆಕ್ಟಾಗೆ ಅವ್ರ ಹತ್ರನೇ ಫೋನ್ ಮಾಡಿ, ಕಾಲ್ ಮಾಡಿ, ಇಲ್ಲ ಬಂದು ಬೆಲ್ಲ ಮಾಡೋ ರೀತಿನೂ ಕಲ್ತ್ಕೋತೀರಾ ಅಂತ ಹೇಳಿದ್ರೆ ಅದನ್ನು ತಿಳ್ಕೊಳ್ಳಿ. ಇಲ್ಲ ನನಗೇನೋ ಬೇಡ, ನಂಗೆ ಬೈ ಬೆಲ್ಲ ಕೊಡಿ ಸಾಕು, ನಾನು ಕಾಫಿಗೆ ಹಾಕೊಂಡು ಕುಳಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇವ್ರ ಹತ್ರನೇ ಬೆಲ್ಲ ಆರ್ಡರ್ ಮಾಡ್ಬೋದು. ಅಷ್ಟೇ, ಈ ವರ್ಷಕ್ಕೆ ಮುಗೀತು. ಮೇಡಮ್, ಈಗ ನೀವು ಇದು ಫ್ಲ್ಯಾಟ್ ಕಾಣ್ತಾ ಇರೋದು ಸಾವಯವ ಪದ್ಧತಿಯಲ್ಲಿ ಕಬ್ಬು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ದೆ. ನಾವು ಯಾವ ರೀತಿ ಬೆಳೀತಾ ಇದ್ದೀವಿ ಅನ್ನೋದು. ಈಗ ಇದು ನೀವು ಕಾಣ್ತಾ ಇರೋ ಕಬ್ಬು ಬಂದು ಒಂದು 3 ತಿಂಗಳಾಗಿದೆ ಕಬ್ಬಿದು. ನಿಮಗೆ ಇದು ಏನಂದರೆ ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ದೇ ಕಬ್ಬು ಯಾವ ರೀತಿ ಬೆಳೀತಾರೆ ಅನ್ನೋದು ಅದಕ್ಕೋಸ್ಕರ ಈ ಫ್ಲ್ಯಾಟ್ ತೋರಿಸ್ತಾ ಇರೋದು. ಬೀಜ ಅಂದರೆ ಕಬ್ಬನ ಪೈರು ನಾಟಿ ಮಾಡಿದ ದಿವಸ ಕಾಳುಗಳು ಚೆಲ್ತೀವಿ. 9 ಥರ ಧಾನ್ಯಗಳು ಚೆಲ್ತೀವಿ. ಕಾಳುಗಳು ಎಲ್ಲ ಡೈಕಾಟೋಲಿಡನ್ಸು. ಈಗ ನೋಡಿ, ಇದು ಚಂಬೆ ಅಂತೀವಿ, ಇಂಗ್ಲೀಷಲ್ಲಿ ಏನಂತ ಹೇಳ್ತಾ ಗೊತ್ತಿಲ್ಲ. ಇದು ಹಳಸಂದೆ. ಇವೆಲ್ಲ ಏನು ಮಾಡ್ತೀವಿ ಅಂದರೆ ಭೂಮಿಗೆ ಯಥೇಚ್ಛವಾಗಿ ಉಣಿಸಿದಾಗ ವಾತಾವರಣದಲ್ಲಿರೋ ನೈಟ್ರೋಜನ್ನ ನೀವು ಹಿಡಿದಿಟ್ಕೊಂಡಿರೋ ಪಕ್ಕದ್ದು ಬೆಳೆಗಳಿಗೆ ಏನಿದೆ ಆ ನೈಟ್ರೋಜನ್ ಕೊಡ್ತವೆ. ಈ ಬೇರ್ನ ಕಿತ್ತು ನೋಡಿದಾಗ, ಗಿಡದಲ್ಲಿ ಬೇರು ಕಿತ್ತು ನೋಡಿದಾಗ ಒಂದು ಸಣ್ಣ ಸಣ್ಣ ಗಂಟುಗಳ ಥರ ಇರುತ್ತೆ. ಆ ಗಂಟುಗಳು ವಾತಾವರಣದಲ್ಲಿರೋ ನೈಟ್ರೋಜನ್ ಹಿಡಿದು ಭೂಮಿಗೆ ಕೊಡ್ತಾಗುತ್ತೆ. ಭೂಮಿ ಫಲವತ್ತತೆ ಮಾಡೋದು ಇದೇ ಉದ್ದೇಶಕ್ಕೆ. ಭೂಮಿಲಿ ನೈಟ್ರೋಜನ್ ಫಿಕ್ಸ್ ಆಗಬೇಕು ಅನ್ನೋದು ಕಾರಣಕ್ಕೋಸ್ಕರ ನಾವು ಎಲ್ಲ ಥರ ಕಾಳುಗಳನ್ನೆಲ್ಲ ಚೆಲ್ಲಿರ್ತೀವಿ, ಅದ್ರ ತಕ್ಕಂಗೆ ಬಿಡ್ತೀವಿ. ಈಗ ಇದು ಚೆಲ್ಲಾದ್ಮೇಲೆ ಇದನ್ನ ಒಂದು 3 ತಿಂಗಳು ಅಂದರೆ ಇದು ಬೀಜ ಹಾಕಬೇಕು. ಬೀಜ ಆದಮೇಲೆ ಭೂಮಿಗೆ ಉಣಿಸ್ತೀವಿ. ಇದೇ ಗೊಬ್ಬರ ಆಗುತ್ತೆ. ಹಸಿರಲ್ಲೇ ಗೊಬ್ಬರ ಭೂಮಿಗೆ ಕೊಡ್ತೀವಿ. ಅದು ಬೀಜ ಆಗಬೇಕು. ಬೀಜ ಆಗೋಕ್ಕೆ ಮುಂಚೆ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ. ಈ ಬೀಜ ಆಗೋಕ್ಕೆ ಮುಂಚೆನೇ ಅಂತಂದರೆ ಇದರಲ್ಲಿ ಈಗ ಆಗ್ತಾಯಿದೆ ನೋಡಿ, ಇದೆಲ್ಲ ಕಾಳಾಗಬೇಕು. ಕಾಳು ಆದಮೇಲೆ ಭೂಮಿಗೆ ಉಣಿಸ್ತೀವಿ. ಇದಾದಮೇಲೆ ಭೂಮಿ ಗೊಬ್ಬರ ಆಗುತ್ತೆ. ಮತ್ತು ಇನ್ನೊಂದು ಸಲ ಚೆಲ್ತೀವಿ. ಹಿಂಗೆ ಏಕದಳದ ದ್ವಿದಳ ಎಲ್ಲ ಥರ ಚೆಲ್ಲಿರ್ತೀವಿ. ಅದಾದಮೇಲೆ ನೀವು ಈ ಫ್ಲ್ಯಾಟಲ್ಲಿ ನೋಡಿದ್ರೆ ಇದರಲ್ಲಿ ಮೂಲಂಗಿ ಚೆಲ್ಲಿ, ಒಂದು ಸಾಲ ಮೂಲಂಗಿ ಚೆಲ್ಲಿರ್ತೀವಿ, ಒಂದು ಸಾಲ ಖಾಲಿ ಬಿಟ್ಟಿದ್ದೀವಿ. ಈಗ ಇದು ಉಳುಮೆ ಮಾಡಿಬಿಟ್ಟು ಇದು ಕ್ಲೋಸ್ ಆಗೋಷ್ಟೊಳಗೆ ಇದಕ್ಕೆ ಬೇರೆದೇನಾದ್ರು ಚೆಲ್ತೀವಿ. ಈಗ ಮೂಲಂಗಿ ಚೆಲ್ಲಿದ್ದೀವಿ. ನೆಕ್ಸ್ಟ್ ಈರುಳ್ಳಿ ನಡ್ತೀವಿ. ಪ್ರತಿಯೊಂದು ಈ ಕಬ್ಬು ಬೆಳೆಯೋಷ್ಟೊಳಗೆ ನಮಗೆ ಈ ಕಟಾವು ಬರೋಷ್ಟೊಳಗೆ ಏನೇನು ಬೆಳಿಬೇಕೋ ಅದೆಲ್ಲ ಸಾಧ್ಯವಾದಂಥ ಬೆಳಿತೀವಿ. ಅದು ನೆಕ್ಸ್ಟ್ ಇನ್ನೊಂದು ಫ್ಲ್ಯಾಟಲ್ಲಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನಾಗಿದೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಟ್ಟಿದೆ. ಕವರ್ ಆದಮೇಲೆ ಅದರೊಳಗೆ ಏನೂ ಇನ್ನು ಮಾಡೋಂಥ ಕೆಲಸ ಇರಲ್ಲ. ಆ ಫ್ಲ್ಯಾಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ, ಫುಲ್ ಕಾಡ್ ಒಳಗೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ ಏನಿರುತ್ತೆ ಅಂತ. ಫುಲ್ ಝೂಮ್ ಔಟ್ ಮಾಡಿ ಬೇಕಾರೆ. ಈಗ ನೀವು ಇದೇನು ಕಬ್ಬು ಕಾಣ್ತಿದೆ, ಇದು ಹೆಚ್ಚು ಕಮ್ಮಿ 9-10 ತಿಂಗಳಾಗಿದೆ ಕಬ್ಬು. 10 ತಿಂಗಳಾಗಿದೆ ಕಬ್ಬು. ಇದರಲ್ಲಿ ನಾನು ನಿಮಗೆ ಆಗಲೇ ಹೇಳ್ದಂಗೆ ಆಯ್ಕೆ ಕಬ್ಬು ಯಾವ ರೀತಿ ಮಾಡ್ತೀವಿ ಅಂದರೆ ಪಟ ಅಗಲ ಮಾಡಿದ್ದೀವಿಲ್ಲ, ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಕಬ್ಬಲ್ಲಿ ಗಿಣ್ಣು ಅಂತ ಹೇಳ್ತೀವಿ. 1, 2, 3, 4, 5, 6, 7 ಬಂದಿದೆ. ಸಾಮಾನ್ಯವಾಗಿ ಪ್ರೌಢಾವಸ್ಥೆ ಕಬ್ಬಿರೋವು ಇದು 1 ತುಳಿ, 2 ತುಳಿ, 3 ತುಳಿ ಅಂತ ಹೇಳ್ತೀವಿ. ಕಬ್ಬು ಇನ್ನೂ ಎತ್ತರ ಬೆಳೆಯುತ್ತೆ. ಇನ್ನು ಮುಂದೆ 3-4 ತಿಂಗಳು ಅಷ್ಟರೊಳಗೆ ಇನ್ನೂ ಎತ್ತರ ಬೆಳೆಯುತ್ತೆ. ಆ ಬೆಳೆದ ಕಬ್ಬಲ್ಲಿ ಇದು ಸಕ್ಕರೆ ಅಂಶ ಯಥೇಚ್ಛವಾಗಿರುತ್ತೆ. ಈಗ ಬರೀ ನೀರಿನ ಅಂಶ ಇರ್ತದೆ, ಇದರಲ್ಲಿ ಏನು ಸಕ್ಕರೆ ಅಂಶ ಏನಿರೋದಿಲ್ಲ. ಇದು ಇನ್ನೂ ಬೆಳವಣಿಗೆ. ಇದಾದ ಮೇಲೆ ನೆಕ್ಸ್ಟ್ ಇದೆಯಲ್ಲ, ಇದು ಎಳಸ್ ಕಬ್ಬು. ಇದು ಅಷ್ಟರೊಳಗೆ ಬರೀ 3-4 ಗಿಣ್ಣು ಬಂದಿರುತ್ತೆ. ಇದನ್ನ ಕಡಿಯೋಕ್ಕೆ ಹೋಗಲ್ಲ. ಚೆನ್ನಾಗಿ ಆಯ್ಕೆ ಮಾಡಿರೋದು ಈ ಬಲ್ತ್ ಕಬ್ಬು ಮಾತ್ರ ಕಡಿತಾ ಹೋಗ್ತೀವಿ. ಇದು ನೋಡಿ, ಇದು ಹೋಲಿಸ್ಕೊಂಡ್ರೆ ಇದು ಜಾಸ್ತಿ ಬೆಳೆದಿದೆ. ಇದು ತೋರಿಸ್ತೀನಿ ಉದಾಹರಣೆಗೆ. ಎಲ್ಲ ಸಂಕ್ರಾಂತಿ ಟೈಮಲ್ಲಿ ನೋಡಿ, ಈಗ ಕಪ್ಪು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಅದು ಬೇರೆ ಕಬ್ಬು ಸರ್. ಅದು 1, 2, 3, 4, 5, 6, 7, 8, 9, 10, 11, 12, 13, 14, 15 ಗಿಣ್ಣು ಬಂದಿದೆ. ಇನ್ನೊಂದು 4 ಗಿಣ್ಣು ಬಂದಾದ್ಮೇಲೆ ಇದು ಕಡಿಬೋದು. ಈ ರೀತಿ ಆಯ್ಕೆ ಕಬ್ಬು. ಇದು ಎಳಸ್ ಕಬ್ಬು.
ಇದರಲ್ಲಿ ಬರೀ ನೀರಿನ ಅಂಶ ಇರುತ್ತೆ, ಸಕ್ಕರೆ ಅಂಶ ಇರೋದಿಲ್ಲ. ಇದನ್ನ ನೀವು ಪ್ರೋಸೆಸ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಬೆಂಗಳೂರಲ್ಲಿ ಜ್ಯೂಸ್ ಎಲ್ಲ ಕುಡಿಯೋದು, ಅಂದರೆ ಈ ಥರ ಎಳಸ್ ಕಬ್ಬಲ್ಲಿ ಕೊಟ್ಟಿರ್ತಾರೆ ಜಾಸ್ತಿ ಅವ್ರಿಗೆ ಸಕ್ಕರೆ ಅಂಶ ಇರೋ ಕಬ್ಬು. ಆಮೇಲೆ ಅದರಲ್ಲಿ ಏನು ಸತ್ವಾಂಶನೂ ಇರಲ್ಲ. ಸತ್ವ ಏನು ಅಲ್ಲ, ಹೇಳ್ದನಲ್ಲ 8-9 ತಿಂಗಳಿಗೆ ಯಾವ ಸಕ್ಕರೆ ಅಂಶ ಬಂದಿರಲ್ಲ ಸರ್. ನಿಮಗೆ ಮೆಚೂರ್ಡ್ ಕಬ್ಬು ಬಂದಾಗ 12-13 ತಿಂಗಳಿಗೆ ಮೆಚೂರ್ಡ್ ಕಬ್ಬು ಬರುತ್ತೆ. ಆವಾಗ ಕಡಿದ್ರೆ ಅಷ್ಟೇ ಅದು ಸಕ್ಕರೆ ಅಂಶ ಸಿಗೋದು. ಅಂದರೆ ಸ್ವಲ್ಪ ಮಟ್ಟಕ್ಕೆ ಟೇಸ್ಟ್ ಆಗಿರುತ್ತೆ ಅಷ್ಟೇ, ಅದು ಒರಿಜಿನಲ್ ಟೇಸ್ಟ್ ಬರಲ್ಲ. ನಿಮ್ಮ ಪ್ರೌಢ ವ್ಯವಸ್ಥೆಯಲ್ಲಿ ಬಂದಾದ್ಮೇಲೆ ಕಬ್ಬು ತುಂಬ ಟೇಸ್ಟ್ ಬರೋದು. ಮತ್ತೆ ಬೆಳೆಯೋಕ್ಕೆ ಹೋಗಲ್ಲ. ಅದೇನಾಗುತ್ತೆ ಅಂತಂದರೆ ಈ ಹೂವೆಲ್ಲ ಉದುರೋದ್ಮೇಲೆ ಇದರಲ್ಲಿ ಸಕ್ಕರೆ ಅಂಶ ಯಥೇಚ್ಛವಾಗಿರುತ್ತೆ. ನಿಮಗಿದು ಬಲ್ತು ಎಲ್ಲ ಚೆನ್ನಾಗಿ ಬಲ್ತೋಗಿದೆ, ಇದಕ್ಕೆ ಕಡಿಯೋ ಸ್ಟೇಜಿಗೆ ಬಂದುಬಿಟ್ಟಿದೆ ಈಗಾಗಲೇ. ಇದು ಹೂವು ಬಂದ ಮೇಲೆ ಇದು ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ. ಒಂದೊಂದು ಪಕ್ಷದಲ್ಲಿ ಏನಾಗುತ್ತೆ ಅಂತಂದರೆ ಕಬ್ಬು ಲೇಟಾಗಿ ನಾಟಿ ಮಾಡೋದು ಅಥವಾ ಯಾರ್ದೋ ಬೇರೆ ಬಿತ್ತನೆ ಕಬ್ಬು ತೊಗೊಂಡಿರೋದು ಚೆನ್ನಾಗಿಲ್ದಿದ್ದಾಗ ಬೇಗ ಸುಲಂಗಿ ಬಂದ್ಬಿಡುತ್ತೆ. ಅಂತ ಬಂದು ಕಬ್ಬಲ್ಲಿ ಏನು ಮಾಡೋಕ್ಕಾಗಲ್ಲ. ಸಣ್ಣ ಒಂದೊಂದು ತುಳಿನೇ ಕಬ್ಬು ಸಿಗ್ಬೋದು. ಸೊ ಇನ್ನೊಂದು 10 ತಿಂಗಳು ಬಿಟ್ಕೊಂಬಂದ್ರೆ ಫುಲ್ ಎಲ್ಲ ಕಬ್ಬು. ಮತ್ತು ಈ ಕಬ್ಬು ಈಗ ಕೂಳೆ ಕಬ್ಬು ಮತ್ತೆ ಬಿಡ್ತೀವಿ. ಇದು ಮಾಮೂಲಿ ಇದೆಲ್ಲ ಉತ್ತೆಲ್ಲ ಹಸ ಮಾಡಿ ಮತ್ತೆ ಕ್ಲೀನ್ ಮಾಡ್ತೀವಿ. ಇದೇನು ತರಗೇನು ಬಿದ್ದಿದೆ ಅದನ್ನ ಮಲ್ಚಿಂಗ್ ಮಾಡ್ತೀವಿ. ಒಂದು ನಿಮಿಷ ಇರಿ, ಕಬ್ಬು ಕಡ್ದು ಜ್ಯೂಸ್ ಮಾಡೋಕ್ಕೆ ಕಬ್ಬು ಕಡಿತೀರಾ? ಬರ್ತೀಯನಾ? ಬಾ. ಎಷ್ಟು ಜ್ಯೂಸ್ ಬೇಕು? ಈ ಥರ ಮುರಿಯಲ್ಲ, ಕಬ್ಬು ಮಚ್ಚೆ ಇದೆ, ತಂದಿಲ್ವಲ್ಲ ಅಂತ ಅದ್ರಲ್ಲಿ ಕುಯ್ತಾ ಇರೋದು ಅಷ್ಟೇ. ಇಲ್ಲಿ ತೋರಿಸಿ, ನಾವು ಒಂದೆರಡು ಕಟ್ ಮಾಡೋಣ. ಬೇಡ ಸರ್, ಕೈ ಕುಯ್ಕೊಳ್ಳೋದು. ಮಾಡಿದ್ರೆ ಆಯಿತು. ಬೇಡ ಸರ್, ಕೈ ಕಬ್ಬು ಕಟ್ ಮಾಡ್ತೀಯನಾ? ಮಾಡ್ತೀಯಾ?